ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ಕೈವಲ್ಯ ಪದ್ಧತಿ ಒಳಗೆ ನೀತಿ ಕ್ರಿಯಾ ಚರ್ಯಸ್ಥಳದ ಇವತ್ತಿನ ಆಧಾರದ ವಿಷಯ. ಈ ನೀತಿ ಕ್ರಿಯಾ ಚರ್ಯ ಸ್ಥಳದಲ್ಲಿ ಈಗ ನಾವು 17ನೆಯ ಪದವನ್ನು ನೋಡಬೇಕಾಗ್ತದೆ. ಯಾಕಂದರೆ ನಿಜಗುಂಡ್ರು ಬಹಳ ವಿಶೇಷವಾಗಿ ಇಲ್ಲಿ ಹೇಳ್ತಾರೆ. ಯಾಕಂತಂದ್ರೆ ಈ ಒಂದು ಮುಕ್ತಿಯ ಏನು 17ನೇ ಪದದಲ್ಲಿ ಹೇಳ್ತಾರೆ, ಈ ಮುಕ್ತಿ ಆಗಬೇಕಪ್ಪ ಅಂತಂದ್ರೆ ಒಂದು ಹುಡುಗ ಶಾಲೆಗೆ ಹೋಗ್ತಾ ಇದ್ದನು ಅಂತಂದ್ರೆ ಸುಮ್ಮನೆ ಪಾಸಾಗಿಬಿಡ್ತಾನೇನು, ಕಷ್ಟಪಡದೇ ಪಾಸಾಗಿಬಿಡ್ತಾನೆ ಅಂದರೆ ಪಡಂಗಿಲ್ಲ. ಯಾಕಂದ್ರೆ ವರ್ಷಾನುಗಟ್ಟಲೆ ಓದಬೇಕಾಗ್ತದೆ. ವರ್ಷಾನುಗಟ್ಟಲೆ ಆತ ಒಂದು ಶಾಲೆಗೆ ಹೋಗ್ಬೇಕಾಗ್ತದೆ, ಓದಬೇಕಾಗ್ತದೆ, ಬರೀಬೇಕಾಗ್ತದೆ, ಅನಂತ ರೀತಿಯಿಂದ ಕಷ್ಟವನ್ನು ಪಡಬೇಕಾಗ್ತದೆ. ಇಲ್ಲಂತಂದ್ರೆ ಅಲ್ಲಿ ಆತ ಪಾಸ್ ಆಗೋಕ್ಕೆ ಸಾಧ್ಯ ಇಲ್ಲ, ಕಷ್ಟವನ್ನೇ ಅನುಭವಿಸ್ಬೇಕಾಗ್ತದೆ. ಅದೇ ರೀತಿ ಕೂಡ ಇಲ್ಲಿ ಯಾವ ರೀತಿಯಪ್ಪ ಅಂತಂದರೆ ಮುಕ್ತಿ ಕಾಂತೆ ರತಿ ಸುಮ್ಮನಾಗುವುದೇ ಅಂದ್ರೆ ಮುಕ್ತಿ ಕಾಂತೆ ಅಂದರೆ ಕಾಂತೆ ಅಂದರೆ ಹೆಣ್ಮಗಳು, ಸ್ತ್ರೀ. ಮುಕ್ತಿ ಅನ್ನುವಂಥ ಸ್ತ್ರೀಯ ಪ್ರೀತಿ ಸುಮ್ಮನೆ ಆಗ್ತದೇನಪ್ಪ. ಆಗ್ಬೇಕಂದ್ರೆ ಅದೇನು ಸುಮ್ಮನೆ ಆಗ್ತದಂತ ತಿಳ್ಕೊಂಡ್ರೇನಪ್ಪ, ಅದು ಸುಮ್ಮನೆ ಆಗಂಗಿಲ್ಲ. ಅದಕ್ಕೆ ಪರಯುಕ್ತಿ ಅರಿದು ಅಂದ್ರೆ ಪರಯುಕ್ತಿ ಅಂತಂದ್ರೆ ಆ ಒಂದು ಪರಬ್ರಹ್ಮನ ತತ್ವವನ್ನು ಅರಿದು ಕೂಡುವವರಿಗಲ್ಲದಿಂತು ಅಂದ್ರೆ ಆ ರೀತಿ ತಿಳ್ಕೊಳ್ಳದೆ ಇರುವಂಥವರಿಗೆ ಮುಕ್ತಿಯ ಕಾಂತೆ ರತಿ ಸುಮ್ಮನಾಗುವುದೇ ಅಂದ್ರೆ ಸುಮ್ಮನೆ ಆಗ್ತದೇನಪ್ಪ ಅಂತಂದ್ರೆ ಆಗಂಗಿಲ್ಲ. ಆಮೇಲೆ ಇವಾಗ ನಿನ್ನೆ ಕೂಡ ಭಾಳ ಏನೇನು ಇರಬೇಕು ಅನ್ನುವಂಥ ವಿಚಾರಗಳನ್ನು ಅವ್ರು ಹೇಳಿದರು. ಯಾರು ಹಿಂದಿನ ನುಡಿ ಹೇಳ್ಯಾರ, ನಿನ್ನೆ ಮಾಮ ಹೇಳ್ಯಾನ. ಯಾಕಂದ್ರೆ ಈಗ 2ನೇ ನುಡಿಯಲ್ಲಿ 2 ಲೈನ್ ಹೇಳಬೇಕು. ವರ ಗುಣದೋಳಗಾಡಿ ಮೆರೆಯದೆ ಸುಕೃತದ ಕರ ಚೆಲುವೆಸೆಯದೆ ಮನುಗಳ ಸರಸ ಸಲ್ಲಾಪವಿಲ್ಲದೆ ವಿವೇಕದ ಸನ್ನೆ ಬೆರೆಸಿ ನೋಡದೆ ನೇಮವಿಡಿಯದೆ ಅಂತ ಹೇಳ್ತಾರೆ. ಯಾಕಂದ್ರೆ ಮನುಗಳ ಏನು ಶಿವಾಯ ನಮ ಅನ್ನುವಂಥದ್ದಾಗಿರ್ಬೋದು, ಓಂ ನಮ ಶಿವಾಯ ಅನ್ನುವಂಥದ್ದಾಗಿರ್ಬೋದು, ಇವೆಲ್ಲ ಮಾಡಬೇಕಾಗ್ತದೆ. ಇವೇನು ಮಾಡಂಗಿಲ್ಲಪ್ಪ, ನನಗೆ ಸುಖ ಆಗಲಿ ಅಂದ್ರೆ ಸುಮ್ಮನೆ ಆಗಿಬಿಡ್ತದೇನ? ಆಗಂಗಿಲ್ಲ. ಕುಂತ್ರು ಶಿವ ಅನ್ಬೇಕು, ನಿಂತ್ರು ಶಿವ ಅನ್ಬೇಕು, ಶ್ರವಣ ಕೇಳಬೇಕು, ಮಹಾತ್ಮರ ವಾಕ್ಯ ಕೇಳಬೇಕು, ಬಡ್ದಾಡಬೇಕು. ಸಂಸಾರಕ್ಕೆ ಸುಖ ಆಗಲಿ ಅಂತ ಬಡ್ದಾಡ್ತಾರೆ, ದುಃಖ ಆಗಲಿ ಅಂತ ಬಡ್ದಾಡ್ತದೆ. ಸುಖ ಆಗಲಿ ಅಂತಲೇ ಇವತ್ತು ಎಲ್ಲರೂ ಬಡ್ದಾಡಕತ್ತಿದ್ದು. ಆದರೆ ಅಲ್ಲಿ ಒಂದು ಕಡೆ ಸುಖ ನೋಡಿದ್ರಾಗ ಇನ್ನೊಂದು ಕಡೆ ಏನಾಗಿರ್ತದೆ, ದುಃಖ ಅಣಿಕೆ ಹಾಕಿರ್ತದೆ. ಒಂದು ಕಡೆ ಸುಖ ನೋಡೋದ್ರಾಗ ಇನ್ನೊಂದು ಕಡೆ ದುಃಖ ಅಣಿಕೆ ಹಾಕಿರ್ತದೆ, ಒಂದು ಕಡೆ ದುಃಖ ನೋಡೋದ್ರಾಗ ಇನ್ನೊಂದು ಕಡೆ ಸುಖ ಅಣಿಕೆ ಹಾಕಿರ್ತದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ ಯಾವ ರೀತಿ ಅಂತಂದ್ರೆ ಯಾವುದೇ ಸಂದರ್ಭದಲ್ಲಿರಲಿ ಈ ಒಂದು ಶ್ಲೋಕ ಹೇಳೋದಾಗಿರ್ಬೋದು, ಭಜನೆ ಮಾಡೋದಾಗಿರ್ಬೋದು, ಸುವಿಚಾರಗಳನ್ನು ಕೇಳುವಂಥದ್ದಾಗಿರ್ಬೋದು, ಕುಂತ್ರ ನಿಂತ್ರ ಶಿವ ಅನ್ನುವಂಥದ್ದಾಗಿರ್ಬೋದು, ಓಂ ನಮ ಶಿವಯ ಆಗಿರ್ಬೋದು, ಇವೆಲ್ಲವುಗಳನ್ನು ಮಾಡಬೇಕಾಗ್ತದೆ. ಅದಕ್ಕೆ ಸರಸ ಸಲ್ಲಾಪವಿಲ್ಲದೆ ವಿವೇಕದ ಸನ್ನೆ ಬೆರೆಸಿ ನೋಡದೆ ಅಂದ್ರೆ ಯಾವುದು ಸತ್ಯ ಅದ, ಯಾವುದು ಮಿಥ್ಯ ಅದ, ಬ್ರಹ್ಮ ಸತ್ಯ, ಜಗನ್ಮಿಥ್ಯೆ. ವಿವೇಕ ಅಂದ್ರೇನು, ಅವಿವೇಕ ಅಂದ್ರೇನು ಅಂದರೆ ಜಗತ್ತಿನೊಳಗೆ ಯಾವುದು ಸತ್ಯ ಅದ, ಯಾವುದು ಮಿಥ್ಯ ಅದ ಅಂತ ತಿಳ್ಕೊಳ್ಳುವಂಥದ್ದು. ಅದು ತಿಳ್ಕೊಳ್ಳದೆ ಇರದೇ ಇರುವಂಥದ್ದು ಶರೀರನೇ ನಾನು. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ ಶರೀರ ನಾನು ಅಲ್ಲ, ನಂದು ಅಲ್ಲ ಅನ್ನುವಂಥದ್ದು. ಯಾಕೆ ಅಂತಂದ್ರೆ ಹೇಳ್ತಾರೆ ಅವರು, ಈ ಶರೀರ ಈ ಸಂಸಾರ ಅನ್ನುವಂಥದ್ದು ಕೂಡ ನಂದು 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 ಅಂತ ಹೇಳ್ತಿದೆ, ಹೆಂಗೆ ನಿಂದಾಗ್ತದಪ್ಪ? ಯಾಕಂತಂದ್ರೆ ಹೇಳ್ತಾರೆ ಈ ಶರೀರ ಕೂಡ ನಿಂದು ಅಲ್ಲ. ಒಂದು ಕಾಗೆ ದೃಷ್ಟಾಂತ ಹೇಳ್ತಾರೆ. ಏನು ಹೇಳ್ತಾರೆ, ಒಂದು ಕಾಗೆ ದೃಷ್ಟಾಂತ ಮನೆ ಮುಂದೆ ಹಿಂಗೆ ಓಡಾಡ್ತಾ ಇತ್ತು. ಅಲ್ಲಿ ಒಬ್ಬಾಕಿ ರೊಟ್ಟಿಗೆ ತುಪ್ಪ ಹಚ್ಚಿಕೆ ಸಿಟ್ಟಿದ್ಳು. ಇಟ್ಟುಗಳೇ ಅದು ತುಪ್ಪ ಹಚ್ಚಿ ಇಟ್ಟದ್ದನ್ನು ನೋಡಿ ಕಾಗೆ ಏನು ಮಾಡ್ತು, ಎಳ್ಕೊಂಡು ಹೋಗ್ಬಿಡ್ತು. ಅದು ಹೋಯ್ತು ಓಡಕತ್ತು. ಹಿಂದೆ ಗಮ್ಮಂತ ರೊಟ್ಟಿಗೆ ತುಪ್ಪ ಹಚ್ಚಿದಂಥ ವಾಸನೆ ಬರಕತ್ತು. ಒಂದು 5-6 ಕಾಗೆಗಳು ಬೆನ್ನು ಹತ್ತಿಬಿಡು. ಇದು ಓಡಕ್ಕೆ ಶುರು ಮಾಡ್ತು. ಇವು ಬಿಡವಲು, ದಮ್ಮು ಬರಕತ್ತು. ಅದಕ್ಕೆ ಎಷ್ಟು ಓಡ್ತಾನ, ಓಡಿ ದಮ್ ಬಂತು. ಕೊನೆಗೆ ಒಂದು ಗಿಡದ ಕೆಳಗೆ ಮ್ಯಾಲೆ ಕೂತ್ಕೊಂತು. ಸಾಕಪ್ಪ, ಇನ್ನು ಓಡೋಕ್ಕಾಗವಲ್ದು, ನನಗೆ ಇವ್ರು ತಿನ್ನೋಕ್ಕಂತೂ ಬಿಡಂಗಿಲ್ಲ, ಹಿಂದೆ ಬೆನ್ನತ್ತೇವೆ ಬೇರೆ, ಅದಕ್ಕೆ ನಿಶ್ಚಿಂತೆ ಕೂತ್ಕೊಂಡ್ರಾಯ್ತಂತ ಆ ರೊಟ್ಟಿಯನ್ನು ಗಿಡದ ಮ್ಯಾಲೆ ಕೊಂಬಿ ಮೇಲೆ ಇಟ್ಕೊಂಡು ಕುಂತಿತ್ತದು.
ಕುಂತಗಳನಿಗಿಂದ ಓಡಿ ಬಂದು ಅವು ಕಾಗಿಗಳು ಓಡಿ ಬಂದು ಮತ್ತೊಂದು ಅದು ರೊಟ್ಟಿನ ತೊಗೊಂಡು ಓಡ್ತದೆ. ಓಡಿದ ತಕ್ಷಣ ಅದಕ್ಕೆ ಬೆನ್ನು ಹತ್ತಿಬಿಟ್ಟು ಅದು ದಮ್ಮಗಟ್ಟಂಗೆ ಓಡೋಕೆ ಶುರು ಮಾಡ್ತದೆ. ಇದೇನಾಯಿತು, ನಿಶ್ಚಿಂತೆ ಕೂತ್ಕೊಂಡ್ಬಿಡುತ್ತೆ. ಕೂತ್ಕೊಂಡದ್ದು ನೋಡಿ ಅಲ್ಲಿ ಕೆಳಗೊಬ್ಬ ರೈತ ಕುಂತಿದ್ದ, ಅದು ನೋಡಿ ನಗಕ್ಕೆ ಶುರು ಮಾಡ್ದ. ಏನ ನಿನ್ನ ಪರಿಸ್ಥಿತಿ ಹಂಗಾಯ್ತಲ್ಲ, ರೊಟ್ಟಿ ತಂದು ತಿನ್ನೋಕ್ಕಾಗಲಿಲ್ಲ, ಏನಿಲ್ಲ, ದಮ್ಮಗಟ್ಟಂಗೆ ಓಡಿದೆಪ್ಪ, ಮತ್ತು ಕೊನೆಗೂ ನಿನಗೆ ಹತ್ತಲೇ ಇಲ್ಲ. ಅದು ಕಾಗಿ ಅಂತ, ಲೈ ನೀ ಹಿಂಗೆ ಹೇಳಕತ್ತಿದಿ, ನಿಂದು ನೋಡ್ಕೊಳಪ್ಪ ಫಸ್ಟು. ನಾನಾರ ಸ್ವಲ್ಪ ತಿಳ್ಕೊಂಬಿಟ್ಟೆ ಜಲ್ದಿ, ನನಗೆ ದಮ್ ಬರಕತ್ತದಪ್ಪ, ನನಗೆ ಸಾಕು ಅಂತ ನಾನು ತಿಳ್ಕೊಂಡು ಈಗ ನಿಶ್ಚಿಂತೆಯಾಗಿದ್ದೀನಿ. ನಿನ್ನ ಪರಿಸ್ಥಿತಿ ಏನದ, 60 ವರ್ಷ ಆದರೂ ಕೂಡ ನಿನಗೆ ನಿಶ್ಚಿಂತೆ ಅನ್ನೋದೇ ಇನ್ನೂ ಕಂಡಿಲ್ಲ. ನಿಂದು ನೀ ವಿಚಾರ ಮಾಡು. ಯಾಕಂದ್ರೆ ಸಂಸಾರ ಅನ್ನೋದು ಹಂಗೆ ನೋಡು, ರೊಟ್ಟಿಗೆ ಹಚ್ಚಿದ ತುಪ್ಪ ಹಚ್ಚಿದ ರೊಟ್ಟಿ ಇದ್ದಂಗೆ. ಅದು ಒಂದು ಕಾಗಿ ಬಿಡೋದು ಇನ್ನೊಂದು ಕಾಗಿ ಹೆಂಗೆ ಓದು, ಇದು ತಿನ್ನೋಕ್ಕೂ ಬಿಡಲಿಲ್ಲ, ನೆಮ್ಮದಿಯಿಂದ ಇರೋಕ್ಕೂ ಬಿಡಲಿಲ್ಲ. ಅದ್ರಂಗೆ ಇದು ಎಷ್ಟು ನೋಡು, ಸೂಲಂದೊಂದು ಬಂತು, ಎತ್ತಿದ್ರೆ ಏನಾಗ್ತದೆ, 4 ಅದ ಅವನತ್ತಲೆ ಏನು ಮಾಡೋದು ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ, ಅದು ಕೂಡ ಹಂಗೆ. ಮೊದಲು ತಾತ ಇದ್ದ, ಆತ ಸಂಸಾರ ಮಾಡಿದ, ಆತಗೇನ ಹತ್ತಿತ ಸಂಸಾರ, ಆತನು ಬಿಟ್ರೆ ಇಟ್ಟದ. ಆತನಿಂದ ಮಗ ಬಂದ, ಮಗಗೆ ಸಂಸಾರ ಇತ್ತ, ಆತನು ಮಾಡಿದ, ದಮ್ಮಗಟ್ಟಂಗೆ ಮಾಡ್ದ, ಆತನು ಬಿಟ್ಟ, ರೈಟ್ ಅದ. ಮೊಮ್ಮಗ ಬಂದ, ಆತಗನ ಹತ್ತಿತ ಇಲ್ಲ, ಆತನಿಂದ ಮತ್ತೆ ಆತನ ಮೊಮ್ಮಗ, ಹಿಂಗೆ ಒಬ್ರು ಬಿಡೋದು ಒಬ್ರು ಕಸ್ಕೊಳ್ಳೋದೆ. ಆದ್ರೆ ಸಂಸಾರ ಯಾರಿಗೂ ಹತ್ತಿಲ್ಲ, ಓಡೋದು ಬಿಟ್ಟಿಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಅದೇ ಮಾಡ್ಕೊಳ್ತೀನಪ್ಪ, ಇಂಥವೇನು ಮಾಡ್ಕೊಳ್ಳಲ್ಲ ಅಂತನ್ನೋದಾದ್ರೆ ಅದು ಅವಿವೇಕ ಅಂತ ಅನ್ನಿಸ್ಕೊಳ್ತದೆ. ವಿವೇಕ ಅಲ್ಲ, ಅದು ಅವಿವೇಕ. ಅದಕ್ಕೆ ಇದನ್ನು ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು. ಯಾಕಂತಂದ್ರೆ ನಿದ್ದೆಗೆ ಇಲ್ದಂಥ ಸಂಸಾರ ಇನ್ನು ಏನಿರ್ತದಂತ ತಿಳ್ಕೊಳ್ಬೇಕು ಹೇಳ್ತಾರೆ. ಯಾಕಂದ್ರೆ ಜಾಗ್ರ, ಸ್ವಪ್ನ, ಸುಸುಪ್ತಿ. ನಿದ್ರೆಗೆ ಎಲ್ಲರನ್ನ ಬಿಟ್ಟು ಕೇಸಿ ಮಲಗ್ತಿದೆ ಅಂತಂದಾಗ ಇದು ಶಾಶ್ವತ ಐತೇನು, ಒಂದು ದಿವ್ಸದಾಗ ಎಲ್ಲ ಬಿಟ್ಟು ಕೇಸಿ ಸತ್ತಿರ್ತಿದ್ವಿ, ಮತ್ತು ಮುಂಜಾನೆ ಬದುಕ್ತಿದ್ವಿ. ಯಾಕಂದ್ರೆ ಸಾವು ಅನ್ನೋದು ದೀರ್ಘ ನಿದ್ದೆ ಇದ್ದಂಗೆ, ಇದು ಕ್ಷಣಿಕ ನಿದ್ದೆ ಇದ್ದಂಗೆ, ಇಷ್ಟೇ ವ್ಯತ್ಯಾಸ ಇರೋದು. ಮತ್ತು ಮುಂಜಾನೆ ಇಂತ ಮಾಡಿದೆ, ಏನು ಮಾಡಿದೆ, ಮುಂಜಾನೆ ಅದನ್ನು ಹೇಳ್ಕೊತ ಮುಂಜಾನೆ ಹೇಳ್ತಿದ್ದಲ್ಲ, ಅದ್ರಂಗೆ ಈಗೇನು ಮಾಡಿದೆ ಅದು ಮತ್ತು ಮುಂದಿನ ಜನ್ಮದಾಗ ಹಂಗೇ ಎದ್ದು ಹುಟ್ಟುತ್ತಿದ್ದೆ ನೀನು. ಅದಕ್ಕೆ ಈ ಜನ್ಮ ನಷ್ಟ ಮತ್ತೆ ಮಾಡ್ಕೋಬೇಡಪ್ಪ. ಈಗೇನು ಸಂಸಾರ ಗದ್ದಲುಗಳು ನಿನ್ನ ಮನಸ್ಸಿನಾಗ, ಯಾಕಂದ್ರೆ ಸುಖ ಅನ್ನುವಂಥದ್ದು ಹೊರಗಡೆ ಎಲ್ಲೂ ಇಲ್ಲ. ನಿನ್ನ ಮನಸ್ಸು ಎಷ್ಟು ಶಾಂತತೆಯಿಂದ ಕೊಡ್ತದೆ ಅದೇ ದೊಡ್ಡ ಸುಖ. ಯಾಕಂದ್ರೆ ಅದಕ್ಕಿಂತ ದೊಡ್ಡದಂತ ಯಾವುದೂ ಇಲ್ಲ. ಅದಕ್ಕೆ ನಿನ್ನ ಮನಸ್ಸಿನಾಗ ಎಲ್ಲ ಈ ಸಂಸಾರ ಅನ್ನುವಂಥ ವಿಷಯಾದಿಗಳನ್ನುವಂಥದ್ದನ್ನು ಇವೆಲ್ಲ ತುಂಬಿಕೊಂಡಿದ್ದೇ ಆದ್ರೆ ನಿನಗೇನಾಗ್ತದೆ, ಮುಂದಿನ ಜನ್ಮ ದುಃಖವಾಗೇ ಕೂಡಿರ್ತದೆ. ನಿನಗೆ ಮುಂದಿನ ಜನ್ಮನ ಸುಖದಿಂದ ಇರಬೇಕಾಗಿತ್ತಪ್ಪ ಅಂದ್ರೆ ಇವಾಗೆ ನೀನು ಆದಷ್ಟು ಸಜ್ಜನರ ಸಹವಾಸ, ಶಾಂತರ ಒಂದು ಸಹವಾಸ, ಇವೆಲ್ಲ ಮಾಡ್ಕೊಳ್ಳುವಂಥದ್ದು ಮುಖ್ಯ ಆಗ್ತದೆ. ಅದಕ್ಕೆ ಇಲ್ಲಿ ಅಂತಹ ಒಂದು ಮುಕ್ತಿ, ಅಂಥ ಒಂದು ಸುಖ ಅನ್ನುವಂಥ ಸ್ತ್ರೀ, ಮುಕ್ತಿ ಅನ್ನುವಂಥ ಸ್ತ್ರೀ ನಿನಗೆ ಸುಮ್ಮನೆ ಒಲ್ದು ಬಿಡ್ತಾಳೇನು? ಅಂಥ ಪ್ರೀತಿ, ಆಕೆಯ ಸ್ತ್ರೀಯ ಪ್ರೀತಿ ನಿನಗೆ ಸಿಕ್ಕಿಬಿಡ್ತದೆ. ಮುಕ್ತಿ ಅನ್ನುವಂಥ ಸ್ತ್ರೀ ಪ್ರೀತಿ ಸುಮ್ಮನೆ ಸಿಕ್ಕಿಬಿಡ್ತದೆ ಅನ್ನೋದ್ರೆ ಸಿಗಂಗಿಲ್ಲ. ನೀನು ಭಾಳ ಪ್ರಯತ್ನ ಮಾಡಬೇಕಾಗ್ತದ. ಯಾಕಂದ್ರೆ 2 ತಕ್ಕಡ್ಯಾಗ ಒಂದು ವಸ್ತುಗಳನ್ನು ಇಟ್ಟಿರ್ತದೆ, 2 ತಕ್ಕಡಿ ತೂಕ ಅಷ್ಟೇ ಇತ್ತಂತಂದ್ರೆ ಸ್ವಲ್ಪ ಇದಾಗ್ತದೆ. ಆದರೆ ಒಂದು ಕಡೆ ವಸ್ತುವಿಂದ ರೇಟಿಂದ ಜಾಸ್ತಿ ಆಯಿತು, ವಸ್ತುವಿಂದ ಕೆಳಗಾಗಲಿ, ವಸ್ತುವಿಂದ ಜಾಸ್ತಿಯಾಗಿ ರೇಟಿಂದ ಕೆಳಗಾಗಲಿ, ಎರಡೂ ಕಷ್ಟನೇ ಆಗ್ತದೆ. ಅದಕ್ಕೆ ಈ ಸಂಸಾರ ಅನ್ನುವಂಥದ್ದು ಕೂಡ ಅದು ಏನಾಗಬೇಕು, ಅದು ಭಾಳ ಒಂದು ಅದನ್ನು ತ್ಯಾಗ ಮಾಡುವಂಥದ್ದು. ತ್ಯಾಗ ಅಂದ್ರೆ ಅದನ್ನು ಬಿಟ್ಟು ಪರಮಾರ್ಥದ ಒಂದು ಚಿಂತನದಲ್ಲಿ ಇರುವಂಥದ್ದು, ಯಾವಾಗಲೂ ಚಿಂತನದಲ್ಲಿರುವಂಥದ್ದು. ಆ ರೀತಿ ಆದಾಗ ಮಾತ್ರ ಅಲ್ಲಿ ವಿವೇಕ ಜಾಗ್ರ ಆಗ್ತದೆ. ಈ ರೀತಿ ಮಾಡದೆ, ನೋಡದೆ, ನೇಮವಿಡಿಯದೆ ಮಾಡ್ದೇನೆ ಸುಳ್ಳೆ ನನಗೆ ಸುಖ ಆಗಲಪ್ಪ, ಸಂತೋಷ ಆಗಲಪ್ಪ, ಮುಕ್ತಿ ಆಗಲಪ್ಪ ಅಂತಂದ್ರೆ ಆಗ್ತದೆ ಅನ್ನೋದ್ರೆ ಆಗಂಗಿಲ್ಲ. ಯಾಕಂದ್ರೆ ಭಾಳ ಕಷ್ಟಪಡ್ಬೇಕಾಗ್ತದೆ. ಭಾಳ ಸಾಧು ಸಂತರು ಈಗೇನು ಸಾಧನೆ ಮಾಡ್ಕೊಂಡಂಥವ್ರು ಸುಮ್ಮನೆ ಒಮ್ಮೆಲೆ ಆಗಿಬಿಟ್ಟಾರೇನಂದ್ರೆ ಇಲ್ಲ, ಹೆಜ್ಜೆಜ್ಜಿಗೂ ಸಾಧನೆ ಮಾಡಿದ್ದಾರೆ. ಅವರು ತಮ್ಮೊಳಗೆ ತಾವು ಹೊಕ್ಕೊಂಡಿದ್ದಾರೆ, ಸಾಧನೆ ಮಾಡಿದ್ದಾರೆ. ಅದಕ್ಕೆ ಈ ರೀತಿಯಿಂದ ಮಾಡದೆ ಇಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಭಾಳ ಕಷ್ಟ ಆಗ್ಬಿಡ್ತದೆ ನೋಡಪ್ಪ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ಮತ್ತೆ ಈಗ 3ನೇ ನುಡಿಯಲ್ಲಿ ಹೇಳ್ತಾರೆ,
ಮುದ ಅಲರುವ ಭಾವವರಿದು ಅನುಭವಿಸದೆ ವದವಿ ಕರಣ ಬಂದ ಬೆಸಗದೆ ಬೆಸಗದೆ ಮತ್ತು ಸದಮಲ ಶಂಭುಲಿಂಗದ ಕೃಪೆ ಒಡೆಯದೆ ಹೃದಯವ ಅಗಲದೊಂದುಗೂಡದೆ ಅಂತ ಹೇಳ್ತಾರೆ. ಇಲ್ಲಿ ಮೊದಲ ಅಲರುವ ಭಾವವರಿದು ಅನುಭವಿಸದೆ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ಮುದ ಅಲರುವ ಅಂತಂದ್ರೆ ಸಂತೋಷ ಕೊಡುವಂಥ ಒಂದು ಭಾವವನ್ನರಿದು ಅನುಭವಿಸದೆ. ಯಾಕಂದ್ರೆ ಸುಖ ಅನ್ನುವಂಥದ್ದು ಅಥವಾ ದುಃಖ ಅನ್ನುವಂಥದ್ದು, ಕಷ್ಟ ಅನ್ನುವಂಥದ್ದು ಯಾವುದರಿಂದ ಆಗ್ಯದಪ್ಪ ಅಂತಂದ್ರೆ ನಮ್ಮ ಮನಸ್ಸು ಯಾವಾಗ ಆಸೆ 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 ಮಾಡ್ತಾ ಹೋಗ್ತದ ಅಲ್ಲಿ ದುಃಖನೇ ತುಂಬಿಕೊಳ್ತದ. ಅದಕ್ಕೆ ಇಲ್ಲಿ ಹೇಳ್ತಾರವರು ಯಾವ ರೀತಿ ಅಂತಂದ್ರೆ ನಮ್ಮ ಶರೀರ ನೀನು ಯಾವಾಗ ನಂದು ಅಂತ ಅಂದ್ಕೊಳ್ತೀವಿ ಆವಾಗ ದುಃಖ ಶುರುವಾಗಿಬಿಡ್ತದ. ನಾನು ಅಂತ ಶರೀರ ಯಾವಾಗ ಅಂದ್ಕೊಳ್ತೀವಿ ಅದಕ್ಕೆ ಅವಾಗೇ ಶುರುವಾಗಿಬಿಡ್ತದೆ. ಅದಕ್ಕೆ ಶೂಲವನೇರುವ ಕಳ್ಳ ಹಾಲು ತುಪ್ಪವ ಕುಡಿದು ಇನ್ನೇಸು ಕಾಲ ಬದುಕುವನು. ನೋಡ್ರಿ, ಶೂಲವನೇರುವ ಕಳ್ಳ ಹಾಲು ತುಪ್ಪವನ್ನು ಕುಡಿದು ಮೇಲಿನ್ನೇಸು ಕಾಲ ಬದುಕುವನು. ಅದಕ್ಕೆ ಕೆಡುವ ಒಡಲನ್ನು ನೆಚ್ಚಿ ಉಸಿಯನ್ನೇ ಉಯ್ದು ಏನಂದ್ರೆ ಕಡು ಉಸಿಯನ್ನೇ ಉಸಿದು ಒಡಲ ಹೊರುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಯಾಕಂತಂದ್ರೆ ಇಲ್ಲಿ ಯಾವ ರೀತಿ ಅಂತಂದರೆ ಯಾವಾಗ ಶರೀರ ಅಂತಂದ್ರೆ ಶರೀರಕ್ಕೆ ಬರುವಂಥ ರೋಗಗಳು ಒಂದು ಸಲನ ಅದು ಖುಷಿ ಕೊಡ್ತದೆ ಶರೀರ ನಂದು ಅಂದಾಗ. ಯಾಕಂದ್ರೆ ಇದು ಪ್ರತಿ ಒಂದೊಂದು ವರ್ಷಕ್ಕೆ ಇದು ಕ್ಷಯ ಆಗ್ತಾ ಹೋಗ್ತದೆ. ಅದಕ್ಕೆ ಇಲ್ಲಿ ಮುದ ಅಲರುವ ಭಾವವನ್ನರಿದು ಸೂಲಂದ ಯಾಕೆ ಕಟ್ಟಾಕತ್ತದ ಆ ಭಾವವನ್ನು ಅನುಭವಿಸದೆ ವದವಿ ಕರಣಗಳ ಬಂದ ಬೆಸಗದೆ. ವದವಿ ಕರಣ ಅಂತಂದ್ರೆ ಕರಣ ಬೇರೆ, ಕರುಣ ಬೇರೆ. ಕರುಣ ಅಂತಂದ್ರೆ ಏನಪ್ಪ ಅಂದ್ರೆ ನಾವು ಈ ಕರುಣೆ ಪ್ರಾಣಿ ಪಕ್ಷಿಗಳ ಮೇಲೆ ಕರುಣೆ ತೋರಿಸುವಂಥದ್ದಾಗಿರ್ಬೋದು. ಕರಣ ಅಂದ್ರೆ ಮನ ಬುದ್ಧಿ ಚಿತ್ತ ಅಹಂಕಾರಗಳು. ಇವು ಕರಣವನ್ನು ಬಂಧಿಸ್ತೇ ಬಿಡುವಂಥದ್ದು. ಮನಸ್ಸು ಹೆಂಗಿರ್ತದ ಹಂಗೆ ಬಿಡುವಂಥದ್ದು. ಬುದ್ಧಿ ಚಿತ್ತು ಅಹಂಕಾರ ಇವನ್ನೆಲ್ಲ ಅದನ್ನು ಬಂಧ ಮಾಡ್ಕೊಳ್ಳೋದೇ ಇರುವಂಥದ್ದು. ಅದಕ್ಕೆ ಅಕ್ಕ ಮಹಾದೇವಿ ಕೂಡ ಭಾಳ ಒಂದು ವಿಶೇಷವಾಗಿ ಹೇಳ್ತಾರೆ ಅವರು. ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ಈ ಜಗತ್ತಿನೊಳಗೆ ಪ್ರತಿಯೊಂದು ವ್ಯವಹಾರ ನಡೀತಾವ ಯಾರಿಂದ? ಸೂರ್ಯನಿಂದ. ಇಲ್ಲಾಂದ್ರೆ ಕತ್ತಲೆ. ಈಗ ಸೂರ್ಯ ಇರಲಿಲ್ಲ ಅಂದ್ರೆ ಜಗತ್ತು ನಡೀತದೇನೋ? ಕತ್ತಲೆ ಆವರಿಸ್ಕೊಂಡ್ಬಿಡ್ತದೆ, ಯಾರಿಗೆ ವ್ಯವಹಾರ ಮಾಡೋಕ್ಕೆ ಆಗಂಗಿಲ್ಲ. ಮತ್ತು ಗಿಡ ಮರಗಳು ಎಲ್ಲ ಬೆಳಿಬೇಕಂತಂದ್ರೆ ಸೂರ್ಯನಿಂದನೇ ಎಲ್ಲ ಬೆಳೀತಾ ಇರೋದು. ಜಗತ್ತಿನ ಜೀವಿಗಳು ಇವತ್ತೆಲ್ಲ ವ್ಯವಹಾರ ನಡೆಯುವಂಥದ್ದು ಇಷ್ಟು ಚೈತನ್ಯದಿಂದ ಕೂಡಿದ ಅಂಥದ್ದು ಯಾವುದರಿಂದ ಅಂದರೆ ಸೂರ್ಯನ ಒಂದು ಬೆಳಕಿನಿಂದ. ಅದಕ್ಕೆ ಇಲ್ಲಿ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ. ಯಾಕಂದ್ರೆ ಈ ಕರಣಗಳು ಮನಸ್ಸು ಹೆಂಗೆ ಹೇಳ್ತದೆ ಹಂಗೆ ಕೇಳಬೇಕು ಇವು. ಇಲ್ಲಾಂದ್ರೆ ಇವು ಕೇಳಂಗಿಲ್ಲ. ಮನಸ್ಸು ಇದನ್ನು ಮುಗುದಣಿ ಹಾಕ್ಕೊಂಡು ನೀ ಇದಕ್ಕೆ ಹಿಂಗೆ ಹೋಗು, ನೀ ಹಿಂಗೆ ಹೋಗು ಅಂತ ಆ ಮನಸ್ಸು ಏನು ಆ ಕರಣಗಳಿಗೆ ಹಿಂಗೆ ಹೇಳಿದಾಗ ಇವು ಕೇಳ್ತಾವೆ, ಮಾತು ಕೇಳ್ತಾವೆ. ಮನಸ್ಸು ಹೇಳ್ದಾಗ ಕೇಳ್ತಾವೆ. ಕಣ್ಣು ಎಲ್ಲನೂ ನೋಡ್ತದೆ, ಪ್ರಪಂಚವನ್ನು ನೋಡ್ತದೆ. ಆದ್ರೆ ಮನಸ್ಸು ಹೇಳಬೇಕು, ಇದನ್ನು ನೋಡು ಇದನ್ನು ಬೇಡ ಅಂತ ಡೈರೆಕ್ಷನ್ ಕೊಡ್ತಂದ್ರೆ ಆವಾಗ ಕಣ್ಣು ಅದ್ರಂಗೆ ಕೇಳ್ತದೆ. ಇಲ್ಲಾಂದ್ರೆ ಅದು ಎಲ್ಲ ಕಡೆ ನೋಡೋಕೆ ಶುರು ಮಾಡ್ತದೆ. ಈ ಕಿವಿ ಆದರೂ ಅಷ್ಟೇ. ಇವೆಲ್ಲ ಈ ಇಂದ್ರಿಯಗಳು ಏನದಾವ ಈ ಮನಸ್ಸು ಹೆಂಗೆ ಹೇಳ್ತದ ಹಂಗೆ ಕೇಳ್ತಾವೆ. ಅದಕ್ಕೆ ಇಲ್ಲಿ ಕರಣಗಳ ಚೇಷ್ಟೆಗೆ ಮನವೇ ಬೀಜ. ಇವು ಕರಣಗಳು ಇವೆಲ್ಲ ವ್ಯವಹಾರ ಮಾಡಕತ್ತೇವಂದ್ರೆ ಇದಕ್ಕೆ ಮೂಲ ಒಡೆ ಯಾರಪ್ಪ ಅಂದ್ರೆ ಮನಸ್ಸು. ಇವು ಹೆಂಗೆ ಹೇಳ್ತಾವ ಹಂಗೆ ಹೇಳ್ತ. ಅದಕ್ಕೆ ಅಕ್ಕ ಮಹಾದೇವಿ ಹೇಳ್ತಾಳೆ, ಅಪ್ಪ ಇದೇನು ಈ ಮನಸ್ಸು ಕರಣಗಳ ಒಂದು ಚೇಷ್ಟೆಗೆ ಈ ಮನಸ್ಸೇ ಬೀಜ ಅದ. ಆದ್ರೆ ಎನಗುಳ್ಳದು ಒಂದೇ ಮನಸ್ಸು. ನನಗೇನದ ಒಂದೇ ಮನಸ್ಸು ಅದಪ್ಪ. ಆ ಮನಸ್ಸು ಮತ್ತೆ ಬೇರೆ ಬೇರೆದಕ್ಕೆ ಹಾಕಿಬಿಟ್ಟೆ ಅಂತಂದ್ರೆ ಮತ್ತೆ ನಿನ್ನ ಹೊಲಸೋದು ಯಾವುದು ಮನಸ್ಸು ಹಾಕಬೇಕು? ಇರೋದು ಒಂದೇ ಮನಸ್ಸು. ಆ ಮನಸ್ಸನ್ನು ಈ ಕಡೆ ಇಟ್ಟಿದ್ದಾದ್ರೆ ಈ ಕಡೆ ಸಿಗಂಗಿಲ್ಲಿತ. ಅದಕ್ಕೆ ಆ ಮನ ನಿಮ್ಮಲ್ಲಿ ಒಡೆವರೆದ ಬಳಿಕ ಅಂಥ ಮನಸ್ಸು ಇರೋದು ಒಂದೇ ಆದ ನನಗೆ. ಆ ಮನಸ್ಸನ್ನು ನಿಮ್ಮಲ್ಲಿ ಒಡೆವರೆದ ಬಳಿಕ ನನಗೆ ಭಯ ಉಂಟೆ. ನೋಡ್ರಿ, ಆ ಮನಸ್ಸನ್ನು ಅಲ್ಲಿ ಇಟ್ಬಿಟ್ಟಾಗ ಮುಗೀತು. ಭಯನೇ ಇಲ್ಲ, ಯಾವುದು ಭಯ ಇಲ್ಲ, ಭಯ ಪಡ್ಕೊಳ್ಳೋದು ಬೇಕಾಗಿಲ್ಲ. ಆ ಮನಸ್ಸು ಚನ್ನಮಲ್ಲಿಕಾರ್ಜುನಲ್ಲಿ ಒಡೆವರಿದ ಬಳಿಕ ನನಗೇಕೆ ಭಯ ಉಂಟು? ಅದು ಮುಗೀತು ನೋಡ್ರಿ. ಅದಕ್ಕೆ
ಇಲ್ಲಿ ಹೇಳ್ತಾರ ಚನ್ನಮಲ್ಲಿಕಾರ್ಜುನಯ್ಯ ಎಷ್ಟು ಚಂದ ಹೇಳ್ತಾಳೆ ನೋಡ್ರಿ. ಯಾಕಂದ್ರೆ ಕರ್ಣಗಳನ್ನು ಬಂಧಿಸುವಂಥದ್ದು. ಅದಕ್ಕೆ ಅವಣಿಸಬಾರದ ಹಲವು ದುಃಖಗಳನ್ನು ಅನವರತ ಅನುಭವಿಸುವ ನಿನಗಿನ್ನೂ ಸವೇದಾನಂದಬಹುದು ಗುರುಶಂಭುಲಿಂಗದ ಸುವಿಚಾರ ಭಜನೆ ಭಕ್ತಿಗಳನ್ನೆಂಬುದನ್ನು ಅರಿಯದೆ. ಈಗ ಪ್ರಶ್ನೆ ಬರ್ತದ, ಏನ್ರಿ ಬರೇ ಕಷ್ಟನೇ ಅದೇ ಅಂತ ಹೇಳ್ತಾರೆ, ಮತ್ತು ಈ ಕಷ್ಟ ಬಂದರೆ ಇದಕ್ಕೆ ಪರಿಹಾರ ಇಲ್ಲೇನ್ರಿ ಅಂತಲೂ ಬರ್ತಾವೆ ಪ್ರಶ್ನೆಗಳು. ಯಾಕಂದರೆ ಈ ಶಾಸ್ತ್ರ ಪೂರ್ತಿ ಆಗೋವರೆಗೂ ಕೆಲವು ಸಂಶಯಗಳು ಇರ್ತಾವೆ. ಅದಕ್ಕೆ ಇಲ್ಲಿ ಪೇಷನ್ಸ್ಲಿಂದ ಕೇಳ್ಕೊವಂಥದ್ದು ಉತ್ತರ ಸಿಗ್ತಾವೆ. ಇದಕ್ಕೆ ಮತ್ತೇನು ಪರಿಹಾರಗಳಿಲ್ಲೇನ್ರಿ, ಮನಸ್ಸು ಹಿಂಗೆ ಮಾಡ್ತದೆ. ಆ ಮನಸ್ಸನ್ನು ಹಿಡಿದಾಗ ಇಟ್ಕೊಳಕ್ಕೂ ಒಂದು ದಾರಿಗಳು ಅದಾವೆ. ಅದಕ್ಕೆ ಅವಣಿಸಬಾರದ ಹಲವು ದುಃಖಗಳನ್ನು ಅನುಭವಿಸುವ ನಿನಗಿನ್ನು ಅನವರತ ಅನುಭವಿಸುವ ನಿನಗಿನ್ನು ಎಷ್ಟು ದುಃಖಗಳ ನಿನಗೆ ಕಾದ್ಕೊಂಡು ಕುಂತಾವ. ಒಂದು ಬಿಡೋದು ಒಂದು ನಿನಗೆ ಬೆನ್ನು ಹತ್ತಿಬಿಟ್ಟಾವ. ಆದ್ರೆ ಅನವರತ ಅನುಭವಿಸುವ ನಿನಗಿನ್ನು ಸವೇದ ಆನಂದ ಹೌದು. ಆದ ನೋಡು, ಸವೇದ ಆನಂದ ಸಿಗ್ತದೆ ನಿನಗೆ. ಹೆಂಗೆ ಸಿಗ್ತದ್ರಿ? ಮತ್ತು ಸಿಕ್ಕರೆ ನಾವು ಮಾಡ್ಕೋತೀವಲ್ರಿ. ಆದ ನೋಡಿ ಹೆಂಗಂದ್ರೆ ಸುವಿಚಾರ. ಏನು ಇದೆಲ್ಲ ನಾವು ಏನು ಮಾಡಕತ್ತೀವಿ, ಇದು ಸುವಿಚಾರ. ಚಂದನ ಮಾತಾಡಿದ್ದು ಬರೇ ವಿಚಾರಗಳು. ಅವು ಹಂಗೆ ಹೋಗ್ಬಿಡ್ತಾವೆ ಗಾಳಿಗೆ. ಅದು ಸೊಳ್ಳಿದ್ದಂಗೆ, ಇವು ಬೀಜ ಇದ್ದಂಗೆ ಇವು. ಯಾಕಂತಂದ್ರೆ ಸುವಿಚಾರ ಸಿಗಲಿಲ್ಲಪ್ಪ, ನಮ್ಗೆ ಯಾರು ಹೇಳೋರಿಲ್ಲ, ನಮ್ಗೆ ಇದನ್ನು ಶ್ರವಣ ಮಾಡೋಕ್ಕೆ ನಮ್ಗೆ ಟೈಮ್ ಇಲ್ಲ, ನಮ್ಗೆ ಆಗವಲ್ದು ಅಂತಂದರೆ ಆವಾಗ ಭಜನೆ ಮಾಡೋಕ್ಕಾರ ಆಗ್ತದಲ್ಲ. ಯಾಕಂದ್ರೆ ನಾವು ಕನಕದಾಸರು ನೋಡಬೇಕು, ಉಡುಪಿ ಒಳಗೆ ಬರೇ ಭಜನೆ, ಪುರಂದರದಾಸರು ಭಜನೆ ಮಾಡ್ತಿದ್ದ. ಯಾಕೆ ಕೀರ್ತನೆಗಳು ನವವಿಧ ನವವಿಧ ಭಕ್ತಿಗಳು ಅಂತ ಬರ್ತಾವೆ. ನವವಿಧ ಭಕ್ತಿಗಳದಾಗ ಕೂಡ ಈ ಬಾಯಿಂದ ಹೇಳುವಂಥದ್ದು, ಕಿವಿಯಿಂದ ಕೇಳುವಂಥದ್ದು, ನೋಡುವಂಥದ್ದು, ಇವೆಲ್ಲ ಒಂದು ಭಕ್ತಿಗಳದಾಗ ಬರ್ತಾವೆ. ಅದಕ್ಕೆ ಇವು ಕಣ್ಣುಗಳು ಕಿವಿಗಳು ಇವೇನಂತಂದ್ರೂ ಕೂಡ ಇಲ್ಲಿ ಆ ಒಂದು ವಿಚಾರಕ್ಕೆ ತೊಗೊಳ್ಳುವಂಥದ್ದು. ಯಾಕಂತಂದ್ರೆ ಇಲ್ಲಿ ಕನಕದಾಸರು ಏನು ಮಾಡಿದ್ರು, ದಾಸರ ಹಾಡು ಹಾಡ್ತಿದ್ರು, ಭಕ್ತಿಯಿಂದ ಮೈ ಮರಿತಿದ್ರು ಅವರು. ಆವಾಗ ನೀನು ನೀಚ್ ಕುಲ್ದಾಗ ಹುಟ್ಟಿದಿ, ಕನಿಷ್ಠ ಕುಲ್ದಾಗ ಹುಟ್ಟಿದಿ, ನೀನು ಗುಡಿಯಲ್ಲಿ ಕರ್ಕೊಳಂಗಿಲ್ಲ ಅಂತಂದ್ರೆ ಏಕಾಗ್ರತೆಯಿಂದ ಹಾಡಕ್ಕೆ ನಿಂತ್ಕೊಂಡ್ರೆ ಮೂರ್ತಿಯನ್ನೇ ತಿರುಗಿದ್ದು ನಾವು ಇವತ್ತಿಗೆ ಕೂಡ ನೋಡ್ತೀವಿ, ದರ್ಶನ ಕೊಟ್ಟದ್ದು. ಅಷ್ಟು ಶಕ್ತಿ ಇರ್ತದೆ ಭಜನೆ ಒಳಗೆ ಕೂಡ. ಯಾಕಂತಂದ್ರೆ ಆ ಭಜನೆ ಆ ಒಂದು ಸುವಿಚಾರ ನಿನಗೆ ಅದು ಎಲ್ಲಕ್ಕಿಂತ ಶ್ರೇಷ್ಠವಾದಂಥದ್ದು ಸುವಿಚಾರ. ಅದು ನಿನಗೆ ಆಗದೆ ಇದ್ರೆ ಭಜನೆಯಾರ ಮಾಡ್ಬೋದಲ್ಲ. ಯಾವಾಗ ಕಾಯ ವಾಚ ಮನಸ್ಸ ಬಾಯಿಯಿಂದ ಏನು ಬರ್ತದ, ನಿನ್ನ ಶರೀರ ಕೂಡ ವರ್ತನೆ ಮಾಡ್ತದ, ಮನಸ್ಸು ಕೂಡ ಚಿಂತನೆ ಮಾಡ್ತದ. ಭಗವಂತಂದು ಯಾವಾಗ ಆ ವಾಣಿ ಮೈ ತುಂಬ ತುಂಬ್ಕೊಂಡು ಬಿಟ್ಟು ಆ ಒಂದು ನಾಮಸ್ಮರಣೆ ನೀನು ಮಾಡಿದೆ ಅಂತಂದ್ರೆ ಅದು ಒಂದು ರೀತಿ ಯೋಗ್ಯ ಅದ. ಅದು ಭಜನೆನೂ ಬರಲಿಲ್ಲಪ್ಪ ಅಂದ್ರೆ ಭಕ್ತಿಯರ ಮಾಡು. ಅದಕ್ಕೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತವೇ ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ ಮನುಜ. ಅದಕ್ಕೆ ಭಕ್ತಿನೂ ಮಾಡಂಗಿಲ್ಲ, ಭಜನೆನೂ ಮಾಡಂಗಿಲ್ಲ, ಸುವಿಚಾರನೂ ಕೇಳಂಗಿಲ್ಲ ಅಂದ್ರೆ ವ್ಯರ್ಥ ಆಗ್ತದಲ್ಲಪ್ಪ, ನಿನ್ನ ಶರೀರ ವ್ಯರ್ಥ ಆಗ್ತದೋ. ಮಾಡಬೇಡ್ರಪ್ಪ, ಇದನ್ನು ಸ್ವಲ್ಪ ತಿಳ್ಕೊಳ್ರಪ್ಪ. ಇದೇ ಬರೋದು ನಿಮ್ಮಿಂದ, ಏನು ಗಳಿಸಿದ್ದು ಬರೋಂಗಿಲ್ಲ. ಪಾಪ ಪುಣ್ಯನೇ ನಿನ್ನಿಂದ ಬೆನ್ನಿಗತ್ತಿ ಬರೋದು, ಏನು ತೊಗೊಂಡೋಗೋಕ್ಕಾಗಂಗಿಲ್ಲ ಅಂತ ಜ್ಞಾನಿಗಳು ಹೊಡ್ಕೊಳ್ತಾರೆ ಇಲ್ಲಿ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರಪ್ಪ, ಒದವಿ ಕರ್ಣ ಬಂದ ವ್ಯಸಗದೆ, ಇವನ್ನ ಬಂಧಿಸ್ತೇ ಇರುವಂಥದ್ದು. ಮತ್ತೆ ಹೇಳ್ತಾರವರು ಯಾವ ರೀತಿ ಹೇಳ್ತಾರ ಅಂತಂದರೆ, ಈಗ ಸದಮಲ ಶಂಭುಲಿಂಗದ ಸದಮಲ ಅಂತಂದ್ರೆ ಪರಿಶುದ್ಧವಾದಂತಹ, ಯಾವುದೇ ಕಲ್ಮಶ ಇರದೇ ಇರುವಂತಹ. ಅದಕ್ಕೆ ಇಲ್ಲಿ ಹೇಳ್ತಾರ, ಸದಮಲ ಶಂಭುಲಿಂಗನ ಕೃಪೆ ಒಡೆಯದೆ. ಆತನ ಕೃಪೆ ಇಲ್ಲದೆ ನಿನಗ ಏನೂ ಆಗಂಗಿಲ್ಲ. ಅದಕ್ಕೆ ಬಹು ಸುಲಭ ಬ್ರಹ್ಮಜ್ಞಾನ ಗುರು ಒಲಿದು ಪೇಳದಿರಲು ಬ್ರಹ್ಮನಿಗೂ ಅಸಾಧ್ಯ. ಶಂಭುಲಿಂಗನೇ ಯಾರ ಪ್ರತಿರೂಪಪ್ಪ? ಸದ್ಗುರುವಿನ ಪ್ರತಿರೂಪ. ಶಂಭುಲಿಂಗ ಬೇರೆ ಅಲ್ಲ, ಸದ್ಗುರು ಬೇರೆ ಅಲ್ಲ. ಆತನ ಕೃಪೆ. ಅದಕ್ಕೆ ನೀನು ಒಲಿದರೆ ಕೊರಡು ಕೊನರುವುದಯ್ಯ, ನೀನು ಒಲಿದರೆ ಬರಡು ಹೈನುವುದಯ್ಯ, ನೀನು ಒಲಿದರೆ ಅಮೃತವು ವಿಷವು ಅಮೃತಬಹುದಯ್ಯ, ನೀನು ಒಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿಪ್ಪು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಯಾಕಂತಂದ್ರೆ ಕೃಪೆ ಅನ್ನುವಂಥದ್ದು ಭಾಳ ಮುಖ್ಯ. ಒಂದು ಸಲ ಕೃಪೆ ಆಯಿತು ಅಂತಂದ ಗೆದ್ದ ಅನ್ಬೇಕು. ಅದಕ್ಕೆ ಸದ್ಗುರುವಿನ ಕೃಪೆ ಭಾಳ ಭಾಳ ಮುಖ್ಯ ಇರ್ತದೆ. ಅಲ್ಲಿ ಹೇಳ್ತಾರೆ. ಯಾಕಂದ್ರೆ ಶಂಕರಾಚಾರ್ಯರು
ಅದಕ್ಕೆ ಶಿಷ್ಯ ಭಾಳ ಒಂದು ಆತ್ಮೀಯ ಶಿಷ್ಯ ಇರ್ತಾನೆ. ಶಿಷ್ಯ ದಿನಾ ಶ್ರವಣ ಮಾಡ್ತಿರ್ತಾರ, ಪಾಪ ಹಿಂದೆ ಕೂತಿರ್ತಾನೆ. ಗುರುಗಳಿಗೆ ಇಟ್ಟು ಅಡುಗೆ ಮಾಡೋದು, ಇಟ್ಟು ಕಸ ಹುಡುಗೋದು, ಇಟ್ಟು ಬಟ್ಟೆ ಒಗೆಯೋದು, ಇಟ್ಟು ಮಡಚಿ ಕೊಡೋದು, ಗಿರಿ ಅಂತ ಆತನ ಹೆಸರು. ಇಷ್ಟೆಲ್ಲ ಮಾಡ್ತಿರ್ತಾನೆ ಪಾಪ, ಎಲ್ಲ ಮಾಡ್ತಿರ್ತಾನೆ. ಕೇಳಿದ್ರೆ ಹಿಂದೆ ಕುಂತು ಕೇಳ್ತಿರ್ತಾನೆ. ಅದಕ್ಕೆ ತಲೆಗೆ ಹತ್ತಿರಂಗಿಲ್ಲ, ಮಾಮೂಲಿ ಇರ್ತಾನೆ, ಒಂಥರ ಎತ್ತಾಡ್ತಿರ್ತಾನೆ. ಆದರೆ ಗುರುಗಳು ಹೇಳಷ್ಟು ಹೇಳ್ತಾನೆ ಇರ್ತಾರೆ. ಎಲ್ಲರೂ ನಾ ಕೇಳಿದೆ, ನಾನು ದೊಡ್ಡ ಪಂಡಿತ ಇದ್ದೀನಿ, ನನಗೆ ಚಂದ ತಿಳಿತು, ನಿನಗೆ ಚಂದ ತಿಳಿತು ಅಂತ ಖುಷಿ ಪಡ್ತಿರ್ತಾರೆ ಎಲ್ಲರೂ. ಇವ ಎಷ್ಟು ದೊಡ್ಡ ಅದ ನೋಡು, ನಮಗೆ ತಿಳಿದಷ್ಟು ಇದಕ್ಕೆ ಏನು ತಿಳಿಯವಲ್ದು ನೋಡು ಅಂತಿರ್ತಾರೆ. ಎಲ್ಲ ಅಪಹಾಸ್ಯ ಮಾಡ್ತಿರ್ತಾರೆ ಅವನಿಗೆ. ರೂಮಲ್ಲಿ ಓದ್ಗಳನ್ನೇ ನಮ್ಮಷ್ಟು ನೀನು ತಿಳ್ಕೊಂಡಿದ್ದೇನೆ, ನಿನಗೇನು ಬರ್ತದೆ, ಒಂದು ಸಂಸ್ಕೃತ ಭಾಷೆ ಬರೋಂಗಿಲ್ಲ, ಒಂದು ಲೈನ್ ಬರೋಂಗಿಲ್ಲ ನಿನಗೆ ಗುರು ಹೇಳಿದ್ದು ಅಂತ ಎಲ್ಲರೂ ಅಪಹಾಸ್ಯ ಮಾಡ್ತಿರ್ತಾರೆ. ಆತ ಏನು ಕಿವ್ಯಾಗ ಹಾಕ್ತಿರಂಗಿಲ್ಲ, ಸದ್ಗುರುವಿನ ಸೇವೆದಲ್ಲೇ ನಿರತ ಆಗಿರ್ತಾನೆ. ಬಟ್ಟೆ ಒಗಿತಾನೆ, ಸುತ್ತ ಕಸ ಗುಡಿಸ್ತಿರ್ತಾನೆ, ಹಾಸಿಗೆ ಮಡಿಸ್ತಿರ್ತಾನೆ, ಗುರುವಿನ ಕಾಲು ಒತ್ತಿರ್ತಾನೆ, ನೀರು ತಂದು ಕೊಡ್ತಿರ್ತಾನೆ, ಊಟಕ್ಕೆ ಕೊಡ್ತಿರ್ತಾನೆ, ಮತ್ತೆ ದೂರ ಕುಂತು ಕೇಳ್ತಿರ್ತಾನೆ, ಅಲ್ಲೇ ಶಿಷ್ಯರ ಬಳಗದಾಗ. ಆಮೇಲೆ ಈ ಗುರುಗಳು ಕೂಡ ಏನು ಮಾಡ್ತಿದ್ರು, ಕ್ಲಾಸ್ ಹೇಳಬೇಕಾದಾಗ 7 ಗಂಟೆ ಕ್ಲಾಸ್ ಹೇಳ್ಬೇಕು. ಅವ್ರೊಂದು ಚೂರು ಹೆಚ್ಚು ಕಮ್ಮಿ ಅಥವಾ ಬೆಳಗ್ಗೆ ಹೇಳಬೇಕಾದಾಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಟೈಮ್ ಆಗೋದು, ಅವರು ಏನು ಮಾಡ್ತಿದ್ರು, ಆತ ಬರೋವರೆಗೆ ಕಾಯ್ತಾ ಇದ್ದರು. ಕಾಯ್ದ್ಮೇಲೆ ಆವಾಗ ಕ್ಲಾಸ್ ಶುರು ಮಾಡ್ತಿದ್ರು. ಅವ್ರಿಗೆ ಸ್ವಲ್ಪ ಇರ್ಸು ಮುರ್ಸು ಆಗ್ತಿತ್ತು ಬೇರೆದವರಿಗೆಲ್ಲ. ಆ ದೊಡ್ಡ ಮುಂಡ್ಯದ ಬರೋವರೆಗೂ ಈ ಗುರು ಹೇಳಂಗಿಲ್ಲ ಅಂತ. ಯಾಕೆ ಹೇಳ್ಬಾರ್ದು, ನಾವಿಷ್ಟು ಹುಷಾರಿದ್ದೀವಿ, ಇಷ್ಟು ತಿಳ್ಕೊಂಡಿದ್ದೀವಿ, ಅವ್ರು ಹೇಳಬೇಕಿಲ್ಲ. ಅವನು ದಡ್ಡ ಬರೋವರೆಗೂ ಇವ್ರು ಹೇಳಂಗಿಲ್ಲ ಅಂತ. ಎಷ್ಟು ಭೇದ ಭಾವ ಐತೆ ನೋಡು ಗುರುಗಳಿಗೆ ಅಂತ ಹೇಳಕತ್ತಿದ್ರು. ಇಲ್ಲರಪ್ಪ, ಎಲ್ಲರಿಗೂ ಅಷ್ಟೇ ಇದ್ದೀನಿ, ಇರಲಿ ಅಂತ ಹೇಳ್ಬಿಟ್ಟು ಹಾಗೆ ಕೇಳ್ತಿದ್ರು ಅವರು. ಒಂದು ಸಲ ಆತ ಸ್ವಲ್ಪ ಲೇಟೇ ಆಯಿತು ಬರೋದಕ್ಕೆ, ಬೆಳಗ್ಗೆ ಟೈಮು ಲೇಟ್ ಆಯಿತು. ಇವ್ರು ಕೂತ್ಕೊಂಡು ಬಿಟ್ರು, ಒಂದು 10 ನಿಮಿಷ ಸುಮ್ಮನೆ ಕೂತ್ಕೊಂಡ್ರು. ಯಾಕ್ರಿ ಗುರುಗಳೇ, ನಾವೆಲ್ಲರೂ ಬಂದು ಕೂತ್ಕೊಂಡಿದ್ದೀವಿ, ಯಾಕೆ ಶುರು ಮಾಡ್ತಾ ಇಲ್ಲ ಕ್ಲಾಸು ಅಂದರು. ಇಲ್ಲಪ್ಪ, ಅವರು ಗಿರಿ ಬರಲಿಲ್ಲಲ್ಲ ಅಂತ ಅಂದರು. ಅಂದ್ರೆ ಆ ದಡ್ಡ ಮುಂಡ್ಯದ ನಾವೆಲ್ಲ ಬಂದು ಕೂತ್ಕೊಂಡಿದ್ದೀವಿ, ಅವನ ಮೇಲೆ ಏನು ವಿಶೇಷ ಪ್ರೀತಿ ನಿಮ್ಗೆ, ಅವನು ಏನು ತಿಳ್ಕೊಳತ್ತಾನ, ತಿಳಿಯೋರು ನಾವು ಭಾಳ ಹುಷಾರದೀವಿ, ನೀವು ಹೇಳಿದ್ದೆಲ್ಲ ನಾವು ತಿಳ್ಕೊಳ್ಳೋರದೀವಿ, ಅವನೇನು ಅಂತ ಪರಿ ಭಾರಿ ಶಾಣೆ ಅದನಂತ ಅವನ ಸಲ ಕಾಯ್ತಾ ಇದ್ದೀರಿ ಅಂತ ಅಂದರು ಅವರು. ಅಂದಗಳನ್ನೇ ಹೌದಾ ಅಂತಂದು ಅವ್ರ ಗುರುಗಳು ಏನು ಮಾಡಿದರು, ಗಿರಿ ಅಂತ ಒದರಿದ್ರು. ಆತ ಎಲ್ಲೋಗಿದ್ದ, ಗಂಗಾ ನದಿ ಸ್ನಾನಕ್ಕೆ ಹೋಗಿದ್ದಾತ. ಸ್ನಾನ ಹೋಗಿ ಗುರುಗಳು ಬಟ್ಟೆಗಳು ತೊಳಿತಾ ಇದ್ದಾತ. ತೊಳ್ಕೊಂಡು ಬರೋದಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಅವನಿಗೆ. ಅದಕ್ಕೆ ಯಾಕಂದ್ರೆ ತುಂಬಿ ಬಂದುಬಿಟ್ಟದ. ಆತ ಏನು ಬಟ್ಟೆ ಒಗಿಬೇಕಾಗ್ಯದ, ಎಷ್ಟು ಮೈ ರೋಮಾಂಚನ ಅನ್ನಿಸ್ತದೆ. ಯಾಕಂದ್ರೆ ನದಿ ಆಚೆಗಡೆ ಅದಾನ, ಗಂಗಾ ನದಿ ಆಚೆಗಡೆ ಅದಾನ, ಹೋಗಿದಾನ. ಆದ್ರೆ ಆತ ಬಟ್ಟೆಯನ್ನು ತೊಳಿಬೇಕಾದಾಗ ನದಿ ತುಂಬಿಬಿಟ್ಟದ. ಗುರುಗಳು ಬಟ್ಟೆಗಳು ಅದಾವ ಅಂತ ಹೇಳಿಬಿಟ್ಟು ತನ್ನ ಬಟ್ಟೆ ಒಕ್ಕೊಂಡ, ಗುರುಗಳು ಬಟ್ಟೆ ಕುಕ್ಕಾಕತ್ತೇನ. ಗಿರಿ ಅಂತ ಒದರಿದ್ರು ಅವರು ಅಲ್ಲಿ ತಮ್ಮ ರೂಮ್ನಾಗ. ಒದರಿದ ತಕ್ಷಣವೇ ಆ ಶಬ್ದ ಕಿವಿಗೆ ಬಿತ್ತು ಗುರುಗಳು ಒದರೋದು ನೋಡ್ರಿ. ಯಾಕಂದ್ರೆ ಅದು ಸತ್ಯವಾದ ಮಾತು. ಸದ್ಗುರು ಯಾರಿಗೆ ಕೃಪೆ ಮಾಡ್ತಾನ, ಯಾರಿಗೆ ಆತ್ಮೀಯವಾಗಿ ಅವರ ಕೃಪೆಗೆ, ಅವರ ಒಂದು ಪ್ರೀತಿಗೆ ಪಾತ್ರರಾಗ್ತಾರ, ಎಲ್ಲ ಗೊತ್ತಾಗ್ಬಿಡ್ತದೆ. ಸದ್ಗುರುಗೂ ಗೊತ್ತಾಗ್ತದೆ, ಶಿಷ್ಯನಿಗೂ ಗೊತ್ತಾಗ್ತದೆ. ಆವಾಗ ಆ ಶಂಕರಾಚಾರ್ಯರ ಗುರುಗಳು ಹೇಳಿದಂಥ ವಾಕ್ಯ ಕಿವಿಗೆ ಬಡಿತು. ಗಿರಿ ಅಂದದ್ದು, ನನ್ನ ಗುರುಗಳು ಕರಿತಾ ಇದ್ದಾರಂತ ಅರಿವಿಲ್ಲ, ಬಟ್ಟೆ ಹಿಡ್ಕೊಂಡ ಆ ನದಿಯನ್ನು ಹಂಗೆ ದಾಟಿ ಬಂದಂತ ನೋಡ್ರಿ, ನಡೀತಾ ಅಂಥ ಸದ್ಗುರುವಿನ ಒಂದು ಸ್ಥಿತಿಗೆ ಹೋಗ್ತಾನಂತ. ಗಂಗಾ ಮಾತೆ ಆತಗೆ ಯಾವ ರೀತಿ ತೊಂದರೆ ಕೊಡಲಿಲ್ಲ ಅಂತ ಅರಿವಿಲ್ಲ. ಎಲ್ಲರೂ ಸತ್ತೋಗ್ಬಿಡ್ತಾನ ನದಿಯಲ್ಲಿ ನಡೀತಾ ಹೋಗ್ತಾ ಇದ್ದಾನ ಅಂತಂದ್ರೆ ಆತಗೆ ಅರಿವಿಲ್ಲ. ನನ್ನ ಗುರು ಕರೆದ ನನಗೆ, ನಾನು ಲೇಟ್ ಆಗ್ತದ, ಆ ವಾಕ್ಯಕ್ಕೆ ನಾನು ತಪ್ಪಿ ಬಿಡ್ತೀನೋ ಏನೋ ಅಂತೇಳಿ ಅರಿವಿಲ್ದಂಗೆ ನಡೆಯೋಕ್ಕೆ ಶುರು ಮಾಡಿಬಿಟ್ಟಾನಂತ ನೋಡ್ರಿ ಅವ. ಯಾಕಂತಂದ್ರೆ ನದಿಯನ್ನು, ಆ ಗಂಗಾ ನದಿ ದಾಟ್ಕೊಂಡು ಬಂದೆ ಗುರುಗಳೇ ಅಂತ ರೂಮ್ನಲ್ಲೇ ಆ ಕ್ಲಾಸ್ ನಡೆದಲ್ಲಿ ಬಂದು ಕೂತ್ಕೊಂಡ. ಅಲ್ಲಿ ನಿಂತ್ಕೊಂಡ. ಬಂದು ನಿಂತ ತಕ್ಷಣವೇ ಅವ್ರು ಹೇಳಿದ್ರು, ನಿನಗಾಗಿ ಕಾಯ್ತಾ ಇದ್ದೀನಲ್ಲೋ, ಎಲ್ಲೋಗಿದ್ದಿ ಅಂತಂದರು. ಇಲ್ಲಪ್ಪ, ನಾನು ಆ ಬಟ್ಟೆ ತೊಳೆದಿತ್ತು, ತೊಳ್ಕೊಂಡು ಇನ್ನೇನು ಇದ್ದೆ ನಾನು, ತಪ್ಪಾಯ್ತು ಗುರುಗಳೇ ಅಂತಂದ. ಏನಿಲ್ಲ ಅನ್ಬೇಡ, ಆದರೆ ಇವತ್ತಿನ ಕ್ಲಾಸ್ ನೀನೇ ಮಾಡೋ ಅಂತಂದ. ಯಾಕಂದ್ರೆ ಸಂಸ್ಕೃತ ಪಂಡಿತರು ಹೇಳುವಂಥದ್ದು, ಸಂಸ್ಕೃತ ಒಳಗಿನ ರಹಸ್ಯಗಳನ್ನು ಬಿಡಿಸುವಂಥದ್ದು ಸಾಮಾನ್ಯ ಅಲ್ಲ ಅದು. ಅದನ್ನು ಒಳಗಿನ ರಹಸ್ಯಾರ್ಥಗಳನ್ನು ಬಿಡಿಸ್ಬೇಕಲ್ಲ. ಅವನು ಒಂದು ದಿವಸನೂ ಕೇಳಿದಾನ, ಅವೆಲ್ಲ ಒಳಗೆ ಹೋಗಿರಲಿಲ್ಲ, ತಲೆಗೆ ಹೋಗಿಲ್ಲತ. ಯಾರೇನು ಕೇಳಿದ್ರು ಹೇಳೋಕೆ ಬರ್ತಿರ್ಲಿಲ್ಲ ಮನುಷ್ಯ. ಅದಕ್ಕೆ ಗಾಬರಿ ಆಗಿಬಿಡ್ತು. ಏನು ಗುರುಗಳೇ, ನೀವು ಇಂಥದ್ದು ನನಗೆ ಅಪ್ಪಣೆ ಕೊಟ್ಬಿಟ್ರಿ ಏನು ಅಂದ. ಇಲ್ಲ, ಇವತ್ತು ನೀನೇ ಕ್ಲಾಸ್ ಮಾಡೋ, ನಾ ಇವತ್ತು ಮಾಡಂಗಿಲ್ಲ, ನೀ ಮಾಡು ಅಂತಂದ್ರೆ. ನೀನು ಹೇಳು ಕ್ಲಾಸ್ ಹೇಳು, ಇವತ್ತು ನೀನೇ ಹೇಳು, ತತ್ವದ ವಿಚಾರಗಳನ್ನೇ ಹೇಳು
ನಾನು ಹೇಳ್ತಾ ಇದ್ದೀನಲ್ಲ ನೀ ಹೇಳು ಅಂದರು. ಅವ್ರಿಗೆ ಭಯ ಆಗ್ಬಿಡ್ತು. ಆದರೂ ಕೂಡ ಗುರುವಾಕ್ಯ ಏನಾರ ಆಗಲಿ ಅಂತ ಬಂದ. ಗುರುವಿನ ಒಂದು ಆಸನ ಇಲ್ಲಿ ಕೂತ್ಕೊಂಡಿದ್ರು, ಅವ್ರ ಬಾಜು ಹಿಂಗೆ ಒಂದು ಇದಿತ್ತು, ಅಲ್ಲಿ ಕೂತ್ಕೊಂಡ, ಕಣ್ಣು ಮುಚ್ಕೊಂಡು ಗುರುವಿನ ಧ್ಯಾನ ಮಾಡಿದ. ಧ್ಯಾನ ಮಾಡಿ ಶುರು ಮಾಡಿದ. ಅವತ್ತು ಗುರು ಹೇಳೋದಕ್ಕಿಂತ ಡಬ್ಬಲ್ ಹೇಳಿದ್ನಂತಂತ. ಎಲ್ಲ ಬಿಡಿ 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 ಬಿಡಿಯಾಗಿ ಎಲ್ಲ ವಿಚಾರಗಳನ್ನು ಹೇಳಿದ್ನಂತ. ಎಲ್ಲ ಅಲ್ಲಿ ಕೂತ್ಕೊಂಡವ್ರು ಎಲ್ಲ ಶಿಷ್ಯರು ಗಾಬರಿ ಆಗಿಬಿಟ್ರಂತ. ಏನಿದು ಈ ಎಲ್ಲವನ್ನ ಎ ಟು ಜೆಡ್ ಏನು ಗುರುಗಳು ಹೇಳ್ತಿದ್ರು ಅವ್ರಿಗಿಂತ ಒಂದು 4 ನುಡಿಗಳು ಜಾಸ್ತಿನೇ ಹೇಳಿದ್ನಂತ. ಆ ರೀತಿ ಗುರು ಕೃಪೆ ಅನ್ನುವಂಥದ್ದು ಭಾಳ ಮುಖ್ಯ. ಆತ ಒಲ್ದ್ಬಿಟ್ನಂದ್ರೆ ಮುಗೀತು, ನೀನು ಭಾವವನ್ನೇ ಗೆದ್ದಿ. ಅದಕ್ಕೆ ಭವವೈದ್ಯ ಅಂದು ಹಿಂದೆನ್ನದೆ ಬಂಧನ ಕಡಿಯೋ, ತಂದೆ ಶ್ರೀ ಗುರು ಮಾರ್ತಂಡರ ಪಾದವ ಪಿಡಿಯೋ, ಬಂಧದ ವೈದ್ಯ ಶ್ರೀ ಗುರುವಿನ ಅರಿಯೋ. ನೋಡ್ರಿ, ಸಂಸಾರ ತಿಳಿಯೋ ಕನಸಿನ ಪರಿಯೋ. ಆವಾಗ ಅನ್ಬೇಡ, ಈಗ ಅನ್ಬೇಡ, ಹಿಂದೆ ಶುರು ಮಾಡಿಬಿಡು, ಮುಗೀತು ನಿನ್ನ ಕೆಲಸ. ಅಂದು ಹಿಂದೆನ್ನದೆ ಬಂಧನ ಕಡಿಯೋ, ತಂದೆ ಶ್ರೀ ಗುರು ಮಾರ್ತಂಡರ ಪಾದವ ಪಿಡಿಯೋ, ಬಂಧದ ವೈದ್ಯ ಶ್ರೀ ಗುರುವಿನ ಅರಿಯೋ. ಏನು ಬಂಧಕ್ಕೆ ಸಿಕ್ಕಾಕೊಂಡು ಬಿದ್ದಿದಿ, ಕಷ್ಟಕ್ಕೆ ಸಿಗಾಕೊಂಡು ಬಿದ್ದಿದಿ, ಆತನೇ ನೋಡು ವೈದ್ಯ, ಡಾಕ್ಟ್ರು. ಶರೀರಕ್ಕೆ ರೋಗ ಬಂದ್ರೆ ಬೇರೆ ಬೇರೆ ಡಾಕ್ಟ್ರು ಅದಾರ, ಆದ್ರೆ ಬಂಧಕ್ಕೆ ಯಾರು ಅದಾರೆ? ಬಂಧುಗಳಾದವರು, ಬಂದುಂಡು ಹೋಗೋರು, ಬಂಧನ ಕಳಿಯಲರಿಯರು, ಗುರುವಿಂದ ಬಂಧುಗಳುಂಟೆ ಸರ್ವಜ್ಞ. ಅದಕ್ಕೆ ಇಂಥ ಬಂಧನವನ್ನು ಬಿಡಿಸುವಂಥ ಸದ್ಗುರು ಅದಾನಲ್ಲ, ಅಂಥ ಸದ್ಗುರುವಿನ ಕೃಪೆ ನಿನಗೆ ಆಗಬೇಕು. ಅದಕ್ಕೆ ಅಂಥ ಕೃಪೆ ಇಲ್ಲದೆ, ಶಂಭುಲಿಂಗದ ಕೃಪೆ ಒಡೆಯದೆ ಇದೇನು ಮಾಡ್ಕೊಳ್ಳಾರ್ದನೆ ಸದ್ಗುರುವಿನ ಕೃಪೆ ಆಗಿಬಿಡ್ತದೇನ್ರಿ ಅಂದ್ರೆ, ಸದ್ಗುರುವಿನ ಕೃಪೆನೂ ಹಾಗಾಗಂಗಿಲ್ಲ. ಅದಕ್ಕೂ ಭಾಳ ಪ್ರಯತ್ನ ಪಡಬೇಕಾಗ್ತದೆ. ಸುಮ್ಮನೆ ಆಗಂಗಿಲ್ಲ. ಇಡೀ ಜೀವನ ಅದ್ರಾಗೆ ತೆಗಿದಾರೆ ಮಹಾತ್ಮರು. ತಮ್ಮ ಗುರುವಿನ ಕೃಪೆಯನ್ನು ಪಡ್ಕೊಳ್ಳಿಕ್ಕೆ ಜೀವನ ಪರ್ಯಂತರ ತೆಗೆದುಬಿಟ್ಟಿದ್ದಾರೆ ಅವರು. ಅದಕ್ಕೆ ಇಲ್ಲಿ ಕೃಪೆ ಒಡೆಯದೆ ಅಂದ್ರೆ ಶಂಭುಲಿಂಗನ ಕೃಪೆ ಆಗದೇನೆ ಹೃದಯ ಅಗಲದೊಂದು ಗೂಡದೆ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಸದ್ಭಾವಗಳು ಇರದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಕಲುಷ ತಿಮಿರ ಮುಸುಕಿ ಮುಗಿದು ನಲಿಯದನ್ನ ಹೃದಯ ನಳಿನ. ಯಾವಾಗ ಇದು ಅರಳಬೇಕು, ಹೃದಯ ಅರಳಬೇಕು. ತತ್ವ ಯಾವಾಗ ಅರಳುತ್ತದ, ಜ್ಞಾನ ಯಾವಾಗ ಅಳವಡ್ತದ, ಈ ಶ್ರವಣ ಯಾವಾಗ ಮಾಡ್ತದ, ಈ ಜ್ಞಾನ ಯಾವಾಗ ಅಲ್ಲಿ ಆತಗ ಆಗ್ತದ, ಆವಾಗ ಆ ಹೃದಯ ಅನ್ನುವಂಥದ್ದು ಅರಳುತ್ತದೆ. ಇಲ್ಲಾಂದ್ರೆ ಅದು ಕಾಡಿದ್ದಂಗೆ. ಅಜ್ಞಾನ ಅನ್ನುವಂಥ ಕತ್ತಲು ಮುಸುಕಿಬಿಟ್ಟದ. ಅಲ್ಲಿ ಏನದ, ಬರೀ ಕಾಡು, ಆ ಗಿಡ ಈ ಗಿಡ. ಅದಕ್ಕೆ ಬಿಸುಕಲಿಯದೆನ್ನ ಮೋಹ ವಿಸರವೆಂಬ ವನವನುರುಹಿ ಬಸಿತವೆನಿಸಿ ರುದ್ರ ನಿನ್ನ ನೊಸಲ ವಹಿನಿ ನೇತ್ರದಿಂದ. ನೋಡಪ್ಪ, ಮಿಸುಕಲಿಯದೆನ್ನ ಮೋಹ ನೋಡು, ನನಗೆ ಮೋಹ ಅನ್ನುವಂಥದ್ದು ಒಂದು ಚೂರು ಅಲುಗಾಡವಲ್ದು. ಒಂಚೂರು ಅಲುಗಾಡವಲ್ದು. ಬಿಸುಕಲಿಯದೆನ್ನ ಮೋಹ ವಿಸರವೆಂಬ ವನವನುರುಹಿ. ಕತ್ತಲಾಗಿಬಿಟ್ಟದ. ಇಲ್ಲಿ ವಿಸರ ಅನ್ನುವಂಥದ್ದು ಕಾಡು ದಟ್ಟವಾಗಿ ಬೆಳೆದ್ಬಿಟ್ಟದ. ಏನು ಮೋಹ ಅನ್ನುವಂಥದ್ದು, ಅಜ್ಞಾನ ಅನ್ನುವಂಥ ಕಾಡು ಬೆಳೆದ್ಬಿಟ್ಟದ ಹೃದಯದಲ್ಲಿ. ಹೊರಗಡೆ ಕಾಡು ಅಂತೀವಲ್ಲ, ನಮ್ಮೊಳಗಡೆ ಏನು ಕಾಡಪ್ಪ ಅಂತಂದ್ರೆ ಅಜ್ಞಾನ ಅನ್ನುವಂಥ ಕಾಡು ಬೆಳೆದ್ಬಿಟ್ಟದ ನಮ್ಮಲ್ಲಿ. ಅದಕ್ಕೆ ನಮ್ಮ ಸ್ವರೂಪ ನಮಗೆ ತಿಳಿಕೊಡೋಕೆ ಆಗ್ತಾ ಇಲ್ಲ. ಅದಕ್ಕೆ ಮಿಸುಕಲಿಯದೆನ್ನ ಮೋಹ ವಿಸರವೆಂಬ ವನವನುರ್ಹಿ ಬಸಿತವೆನಿಸಿ ರುದ್ರ ನಿನ್ನ ನೊಸಲ ವೈನಿ. ನಿನ್ನ ಹಣೆಗಣ್ಣಿನಿಂದ ಅಜ್ಞಾನ ಅನ್ನುವಂಥ ಕಾಡನ್ನು, ಅಜ್ಞಾನ ಅನ್ನುವಂಥ ಇದು ಏನು ಒಳಗಡೆ ದಟ್ಟವಾಗಿ ಬೆಳೆದದ, ಇದನ್ನು ನಾಶ ಮಾಡಿಬಿಡಪ್ಪ. ಇದು ಸುಟ್ಟು ಬಿಡು. ಯಾವುದು? ನಿನ್ನ ಅಗ್ನಿ ನೇತ್ರದಿಂದ ನನಗೆ ಇದು ಒಳಗಡೆ ಇರುವಂಥ ಅಜ್ಞಾನವನ್ನು ಸುಟ್ಟು ಬಿಡು. ಅಜ್ಞಾನ ಅನ್ನುವಂಥ ಕಾಡನ್ನು ಸುಟ್ಟು ಬಿಡು. ಈ ವನವನ್ನು ಸುಟ್ಟು ಬಿಡು. ನಾನು ಅದನ್ನು ಬಿಟ್ಕೊಳಕ್ಕೆ ಬೇಕಂತೀನಿ, ಆದರೆ ನನಗೆ ಬಿಟ್ಕೊಳಕ್ಕೆ ಆಗವಲ್ದು. ಯಾಕೆ ಬಿಡೋದ್ಗೇನು ಹೋಗಿಬಿಡ್ತದೇನ? ಅದು ಹೆಳಕೊಂಡು ಈಚಿ ಬಿಡ್ತದೆ. ಹೆಂಗೆ ಕರಳಿನ ಹಿಂಗೆ ಕೀಚಿದಾಗ ಹೆಂಗೆ ಆಗ್ತದ, ಹಂಗೆ ಈ ಮೋಹ ಅನ್ನುವಂಥದ್ದು, ಮೋಹದಿಂದ ಆಗುವಂಥ ಈ ಕಷ್ಟ ದುಃಖಗಳು ಅನ್ನುವಂಥದ್ದು ಗೀಚಿ ಬಿಡ್ತದೆ. ನೀನು ಸುಲಭವಾಗಿ ಹೇಳ್ತಿದ್ದಿ, ಬಿಟ್ಕೊಳಪ್ಪ, ಇಂಥದ್ದು ಬಿಟ್ಕೊಳಪ್ಪ ಅಂತ ಹೇಳ್ತಿದ್ದೆ. ನನಗೆ ಬಿಡೋಕ್ಕಾಗಬೇಕಲ್ಲಪ್ಪ. ನನಗೆಲ್ಲಿ ಬಿಡ್ತದೆ? ಹಿಡಿದು ಎಳಿತದೆ. ಒಂದನ್ನದ್ರಾಗ ಒಂದು ಎದ್ದು ಬಿಟ್ಟಿರ್ತದೆ. ಅದು ನನಗೆ ಬಿಟ್ಕೊಳಕ್ಕೆ ಆಗವಲ್ದು, ನನಗೆ ದಾರಿ ತೋರವಲ್ದು. ಅದಕ್ಕೆ ನೀನೇ ಕೃಪೆ ಮಾಡಬೇಕು. ನೀ ಮಾಡಿದೆ ಅಂದರೆ ನನಗೆ ಬಿಟ್ಕೊಳಕ್ಕೆ ಸಾಧ್ಯ ಆಗ್ತದೆ. ನೀ ಕೃಪೆ ಮಾಡಿದೆ ಅಂದರೆ ಬಿಟ್ಕೊಳಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ನನಗೆ ಬಿಟ್ಕೊಳಕ್ಕೆ ಆಗಂಗಿಲ್ಲ. ಅದಕ್ಕೆ ನಿನಗೆ 3 ಕಣ್ಣು ಅದಾವಲ್ಲಪ್ಪ. ಒಂದು ಸೂರ್ಯ ನೇತ್ರ, ಒಂದು ಚಂದ್ರ ನೇತ್ರ, ಒಂದು ಅಗ್ನಿ ನೇತ್ರ ಐತಲ್ಲ. ಒಂದು ಗಣ್ಣಿನಿಂದ, ಅಗ್ನಿ ನೇತ್ರದಿಂದ ಅಜ್ಞಾನ ಅನ್ನುವಂಥದ್ದು, ಇದೇನು ಮೋಹ ಅನ್ನುವಂಥದ್ದನ್ನು
ಮೋಹ ಅನ್ನುವಂಥದ್ದು ಜನ್ಮ ಜನ್ಮಾಂತರ ಕಾಡಾಗಿಬಿಟ್ಟದೆ ಇಲ್ಲಿ ಒಳಗೆ. ಅದು ಏನಾಕತ್ತದ, ನೀವೆಷ್ಟು ಹೇಳಿದ್ರು ಕೂಡ ನೀನು ಸ್ವಲ್ಪ ತಿಳ್ಕೊಳಪ್ಪ, ಆರು ನಾನೆಂದು ವಿಚಾರಿಸು, ವಿಷಮ ಸಂಸಾರ ಇದನ್ನು ಕನಸಂತರಿ ಅಂತ ಹೇಳಕತ್ತಿದ್ದಿ. ನೀ ಹೇಳಕತ್ತಿದ್ದಿ, ನನಗೆ ಆಗವಲ್ದಲ್ಲ, ಆ ಶಕ್ತಿ ಇಲ್ಲಲ್ಲ ನನಗೆ. ಈ ಕಾಡು ಬೆಳ್ಕೊಂಡು ಕುಂತು ಬಿಟ್ಟದ, ನನಗೆ ಯಾರಂತ ತಿಳಿಕೊಡವಲ್ದು. ಅದಕ್ಕೆ ನೀನೇ ಕೆಲಸ ಮಾಡು. ಏನು, ಅಗ್ನಿ ನೇತ್ರದಿಂದ ಅಜ್ಞಾನ ಅನ್ನುವಂಥದ್ದು ಕಾಡನ್ನು ಸುಟ್ಟು ಭಸ್ಮ ಮಾಡಿಬಿಡು. ಅದಕ್ಕೆ ಕಲುಷ ತಿಮಿರ ಮುಸುಕಿ ಮುಗಿದು ನಲಿಯದೆನ್ನ ಹೃದಯ ನಡೆಯನ್ನ ಅಂದ್ರೆ ಎಲ್ಲ ಕಲುಷ ಎಲ್ಲ ಏನಾಗ್ಯದ, ಎಲ್ಲ ಪಾಪದ್ದೆಲ್ಲ ತುಂಬ್ಕೊಂಡ್ಬಿಟ್ಟದ ನೋಡು. ಮಲ ಎಲ್ಲ ಕೂಡಿಬಿಟ್ಟದಿಲ್ಲಿ. ಕಲುಷ ತಿಮಿರ ಮುಸುಕಿ ಮುಗಿದು ಎಲ್ಲ ಕತ್ತಲಾಗಿಬಿಟ್ಟದ, ಏನೇನು ಗೊತ್ತಾಗೋಲ್ದು ನನಗೆ. ನಲಿಯದೆನ್ನ ಹೃದಯ ನಡೆಯನ, ಅದು ಚಂದ ಅರಳು ಚಂದ ಖುಷಿಯಾಗಂದ್ರೆ ಹೆಂಗಾಗ್ತದೆ? ಆಗಂಗಿಲ್ಲ. ಯಾಕಂದ್ರೆ ಅಷ್ಟು ಜನ್ಮ ಜನ್ಮಾಂತರ ತೊಗೊಂಡು ಬಂದುಬಿಟ್ಟಿದ್ದೀನಿ, ಅದು ಕತ್ತಲ್ದಾಗೆ ಬಂದುಬಿಟ್ಟದು. ಅದು ಈಗ ಚಂದ ಅರಳಂದ್ರೆ ಹೆಂಗಾಗ್ತದೆ? ಅದಕ್ಕೆ ಕಲುಷ ತಿಮಿರ ಮುಸುಕಿ ಮುಗಿದು ನಲಿಯದೆನ್ನ ಹೃದಯ ನೆರಳಿನ ಒಲರೆ ದಿವ್ಯ ರೂಪ ನಿನ್ನ ಬಲದ ಭಾನು ನಯನದಿಂದ ಸೂರ್ಯ ನೇತ್ರದಿಂದ ನೋಡಿ ಇದನ್ನು ನನಗೆ ಹೃದಯ ಅರಳಂಗೆ ಮಾಡಪ್ಪ. ಅದು ನಿನ್ನ ಕೈಯಾಗ ಐತು ನೋಡಪ್ಪ. ಅದಕ್ಕೆ ಅಲ್ಲಿ ಒಂದು ಭಕ್ತನಾದಂಥವನು ಪರಮಾತ್ಮಗೆ ಕೇಳ್ಕೊತಾನೆ, ನಿನಗೆ ಮನುಷ್ಯನಾಗಿ ಹುಟ್ಟಿದ್ದಂದ್ರೆ ನಿನಗೆ ಗೊತ್ತಾಗ್ತಿತ್ತಪ್ಪ. ಮನುಷ್ಯನಾಗಿ ಹುಟ್ಟಿದ್ರೆ ನಿನಗೆ ಮನುಷ್ಯನಾಗಿ ಹುಟ್ಟಿಲ್ಲ, ನಿನಗೆ ಹೇಳ್ತಿದ್ದಿ ಇದು ಬಿಟ್ಕೋ ಇದು ಬಿಟ್ಕೋ, ನೀ ಹಿಂಗಿರು ಅಂತ ಹೇಳ್ತಿದ್ದಿ. ಆದ್ರೆ ಅಷ್ಟು ಬೇಕಲ್ಲ ನನಗೆ ಶಕ್ತಿ. ಆ ಬಿಡ್ಸೋಕ್ಕೂ ನನಗೆ ಬಿಟ್ಕೊಳಕ್ಕೂ ಆಗಂಗಿಲ್ಲ. ನೀ ಬಿಡ ಅಂತ ಹೇಳಿ ಕೂತ್ಕೊಂಡು ಬಿಡ್ತಿದ್ದಿ, ಆದ್ರೆ ನನಗಾಗಂಗಿಲ್ಲ. ಅದಕ್ಕೆ ಅದು ಬಿಡಬೇಕಾದ್ರೆ ನಿನ್ನ ಕೃಪೆನೇ ಬೇಕು ನೋಡೋಣ. ನಿನ್ನ ಕೃಪೆ ಇತ್ತಂದ್ರೆ ನಾನು ಗೆದ್ದು ಬಿಡ್ತೀನಿ. ಅದಕ್ಕೆ ನಿನ್ನ ಬೆನ್ನಿಗೆ ಬಂದು ಬಿದ್ದೀನಿ, ನಿನ್ನ ಪಾದಕ್ಕೆ ಬಂದು ಬಿದ್ದೀನಿ. ಒಂದು ಕಟ್ಟಿಗೆಯನ್ನು ಒಂದು ತೃಣವನ್ನು ತಂದು ಕೆಂಡದ ಮೇಲೆ ಉರಿಸಿದಡೆ ಕೆಂಡವ ನುಂಗಿತ್ತು ನೋಡ ಅಂತ ಹೇಳ್ತಾರೆ. ಒಂದು ಒಂದು ಹುಲ್ಲನ್ನು ತಂದು ಕೆಂಡದ ಮೇಲೆ ಹಾಕಿದ್ರೆ ಅದೇನು ಮಾಡ್ತದೆ, ಕೆಂಡ ಆ ತೃಣವನ್ನು ನುಂಗಿತ್ತು ನೋಡ. ತನುವೆಂಬ ಇದೇನು ತನುವನ್ನು ಗುರುವಿನ ಪಾದದ ಮೇಲೆ ಹಾಕಿದ್ರೆ ಗುರುಪಾದ ನುಂಗಿತ್ತು. ಅದು ನನ್ನನ್ನು ಉದ್ಧಾರ ಮಾಡುವಂಥದ್ದನ್ನು ಕೇಳ್ತಾರವ್ರು. ಯಾಕಂದ್ರೆ ನನ್ನ ಶರೀರ ನನ್ನ ತನು ಏನದ ನಿನ್ನ ಪಾದದ ಮೇಲೆ ಹಾಕಿಬಿಟ್ಟಿನಿ, ನಿನ್ನ ಬೆನ್ನಿಗೆ ಬಿದ್ದಿದ್ದೀನಿ. ಯಾಕಂದ್ರೆ ನೀನು ಮಾಡ್ಕೊ ಅನ್ಬೇಡ, ನಿನ್ನ ಕೃಪೆ ಬೇಕು ನನಗನ್ನುವಂಥದ್ದು. ಅದಕ್ಕೆ ಆ ಭಗವಂತಗೆ ಮತ್ತೆ ಕೇಳಬೇಕಾದ್ರೂ ಕೂಡ ಎಲ್ಲನೂ ಶ್ರದ್ಧೆ, ನಂಬಿಕೆ, ವಿಶ್ವಾಸ, ಅದಕ್ಕೆ ಇದು ಭಾಳ ಮುಖ್ಯ ಆಗ್ತದೆ. ಇಲ್ಲೇನಾದರೂ ಬಂಡವಾಳ ಹಾಕ್ಬೇಕೇನ್ರಿ, ಹಂಗೆ ಮಾಡ್ಬೇಕಂತ ಏನೂ ಇಲ್ಲ. ನಿನ್ನಲ್ಲಿರುವಂಥ ಈ ಸದ್ಗುಣಗಳ ಒಂದು ಸಂಪತ್ತನ್ನು ಬಳಸುವಂಥದ್ದಿದು. ಇದನ್ನು ಅದಕ್ಕೆ ಸದಮಲ ಶಂಭುಲಿಂಗದ ಕೃಪೆ ಒಡೆಯದೆ ಅಂದ್ರೆ ಆತನ ಕೃಪೆ ಆಗದೆ ಏನನ್ನು ಮಾಡೋಕ್ಕೆ ಸಾಧ್ಯ ಆಗಂಗಿಲ್ಲ. ಕೃಪೆ ಮಾಡಬೇಕಾಗಿತ್ತಂದ್ರೆ ಏನು ಮಾಡಬೇಕು? ಭಕ್ತಿ ಮಾಡಬೇಕು, ಭಜನೆ ಮಾಡಬೇಕು. ಇವೆರಡು ವಾದಪ್ಪ, ಭಕ್ತಿನೂ ಆದ ಭಜನೆನೂ ಆದರೆ ಸಿಕ್ಕಿತು ಅಂದಾಗ ನಿನಗೆ ಸುವಿಚಾರ ಅದಕ್ಕೆ ಬರ್ತಿದೆ. ಇರಲಿಲ್ಲಪ್ಪ ಇವು ನಮ್ಗೆ ವಿಚಾರಗಳು ಸಿಗ್ತಾನೆ ಇಲ್ಲ ಅಂತನ್ನೋದಾದ್ರೆ ಭಜನೆ ಮಾಡು, ಯಾವುದು ಭಕ್ತಿ ಮಾಡು, ಅವರ ಮಾಡು. ಅದೇನು ಮಾಡ್ಲಾರ ಸಾಯಕ್ಕೆ ಹೋಗಬೇಡ. ಸುಮ್ಮನೆ ಇದನ್ನು ಅನರ್ಥವಾಗಿ ಹಾಳು ಮಾಡ್ಕೋಬೇಡ ಶರೀರನ. ಅಷ್ಟು ಮಾಡಿದಂದ್ರೆ ನಿನಗೆ ಅದ್ಭುತವಾದಂಥ ಫಲಗಳು ಅದಾವ. ಶಿವನ ಕೃಪೆ ಆಗ್ತದೆ, ಅಂತಃಕರಣದ ಕೃಪೆ ಆಗಬೇಕು. ಇದು ಸ್ವರೂಪ ತಿಳ್ಕೊಳ್ಬೇಕಾದ್ರೆ ಸಾಮಾನ್ಯ ಅಲ್ಲ, ಭಾಳ ಈ ಮಾಯ ಅನ್ನುವಂಥದ್ದು ಭಾಳ ದೊಡ್ಡದದ. ಅದಕ್ಕೆ ಈ ಮಾಯ ಆಸೆಗೆ ಸತ್ತದ್ದು ಕೋಟಿ ಜನ, ಆಮಿಷಕ್ಕೆ ಸತ್ತದ್ದು ಕೋಟಿ, ಹೆಣ್ಣು ಹೊನ್ನು ಮಣ್ಣಿಗೆ ಸತ್ತದ್ದು ಕೋಟಿ, ನಿನಗಾಗಿ ಸತ್ತವರನ್ನು ಆರನ್ನು ಕಾಣೆ ಗುಹೇಶ್ವರ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ಯಾರಿಗೆ ಸಾಯ್ಬೇಕಾಗ್ಯದ? ಆತಗಾಗಿ ಸಾಯ್ಬೇಕಾಗ್ಯದ. ಯಾಕಂದ್ರೆ ಸತ್ತರು ಭಾಳ ಜನ ಅದಾರ. ಯಾವುದಕ್ಕೆ? ಆಸೆಗೆ ಸತ್ತರು ಕೋಟಿ ಜನ ಅದಾರ, ಆಮಿಷಕ್ಕೆ ಸತ್ತರು ಕೋಟಿ ಜನ ಅದಾರ, ಹೆಣ್ಣು ಹೊನ್ನು ಮಣ್ಣಿಗೆ ಸತ್ತವರು ಕೋಟಿ ಜನ ಅದಾರಪ್ಪ. ನಿನಗಾಗಿ ಸತ್ತವ್ರನ್ನ ಆರನ್ನು ಕಾಣೆ ಗುಹೇಶ್ವರ. ಯಾರ ಅತಗಾಗಿ ನಿನಗಾಗಿ ಇದೀವಪ್ಪ, ನಿನಗಾಗಿ ಬದುಕಿದೀವಪ್ಪ. ಅಕ್ಕ ಮಾದೇವಿ ನನಗೆ ಯಾರು ಅಲ್ಲ, ನೀನೇ ಚೆನ್ನ ಮಲ್ಲಿಕಾರ್ಜುನ ಅಂತ ಓದಲಿ ಇವತ್ತು ಮಹಾತ್ಮಳಾದಳು. ಅದಕ್ಕೆ ನೀನೇ ಗತಿಯಪ್ಪ, ನೀನೇ ಮತಿಯಪ್ಪ, ನೀನೇ ಎಲ್ಲ ಅಂತ ಅನ್ನುವಂಥ ಭಾವ ಅಲ್ಲಿ ಬರಬೇಕಾಗ್ತದೆ. ಇಲ್ಲಾಂದ್ರೆ ಇಲ್ಲ. ಕಷ್ಟಕಾಲದಲ್ಲಿ ಮಾತ್ರ ನಾನು ನೆನಿತೀನಿ, ಆಮೇಲೆ ಇಲ್ಲ ಅಂತಂದ್ರೆ ಈ ಜ್ಞಾನ ಅಳವಡಂಗಿಲ್ಲ. ಅದಕ್ಕೆ ಭಕ್ತಿ, ಆಮೇಲೆ ಭಜನೆ, ಸುವಿಚಾರ ಸಿಕ್ಕರೆ ಅದು ನಿಮ್ಮ ಜನ್ಮದ ಪುಣ್ಯ ಅನ್ಬೇಕು. ಯಾಕೆ ಈ ವಿಚಾರಗಳು ಸಿಕ್ಕರೆ ಭಾಳ ಪುಣ್ಯ ಅನ್ಬೇಕು. ಸಿಗದೇ ಇದ್ದವರು ಅಷ್ಟಾರ ಮಾಡಿರಿ, ಭಕ್ತಿಯಾರ ಮಾಡಿರಿ, ಆಮೇಲೆ ಭಜನೆಯಾರ ಮಾಡಿರಿ. ಈ ರೀತಿಯಿಂದ ಸ್ಮರಿಸ್ರಿ. ಸ್ಮರಣೆ ಮಾಡ್ಲಾರ್ದು ಸಾಯಕ್ಕೆ ಹೋಗ್ಬೇಡ್ರಿ. ಹಂಗೆ ಅದಕ್ಕೆ ಕೃಪೆ ಒಡೆಯದೆ ಹೃದಯ ಅಗಲದೊಂದು ಗೂಡದೆ, ಹೃದಯ ಅಗಲದೆ ಯಾಕಂದ್ರೆ ಒಂದು ಗೂಡದೆ
ಅಂದ್ರೆ ಅಲ್ಲಿ ಆ ಹೃದಯ ಅನ್ನುವಂಥದ್ದು ಅರಳದೆ ಒಂದುಗೂಡದೆ ಅಂತಂದ್ರೆ ಏನು ಒಂದುಗೂಡದೆ ಅಲ್ಲಿ ಮುಂದೆ ಮತ್ತೆ ಹೇಳ್ತಾರೆ. ಯಾಕಂದ್ರೆ ಶಿವ ಅಂದರೆ ಯಾರು, ಜೀವ ಅಂದ್ರೆ ಏನು, ಆ ಜಗತ್ತಂದ್ರೇನು, ಇವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಜಗತ್ತಂದ್ರೇನು, ಶಿವ ಅಂದ್ರೇನು, ಜೀವ ಅಂದ್ರೇನು, ಈಶ್ವರ ಅಂದ್ರೇನು, ಪರಮಾತ್ಮ ಅಂದ್ರೇನು, ಇವೆಲ್ಲ ಒಂದಕ್ಕೊಂದು ಇರ್ತಾವೆ. ಶಿವ ಯಾಕಂತಾರೆ ಜಗತ್ತು, ಪರಬ್ರಹ್ಮ ಪರಮಾತ್ಮ, ಹಿಂಗೆ ತಿಳ್ಕೊಳ್ಳುವಂಥದ್ದು. ಅದಕ್ಕೆ ಜೀವ ಅನ್ನುವಂಥದ್ದು, ಈಶ್ವರ ಅನ್ನುವಂಥದ್ದು, ಮತ್ತು ಜಗತ್ತು ಅನ್ನುವಂಥದ್ದು. ಜೀವ, ಈಶ್ವರ, ಜಗತ್ತು, ಇವು ಮೂರನ್ನು ತಿಳ್ಕೊಳ್ಬೇಕಾದ್ರೆ ಇವೆಲ್ಲ ಸಾಧನೆಗಳು ನಾವು ರೆಡಿ ಇಟ್ಕೊಳ್ಬೇಕಂತಂದ್ರೆ ಹಗಲಿ ರಾತ್ರಿ ಚಿಂತನೆ ಮಾಡಬೇಕು. ಪ್ರತಿಯೊಂದು ವಿಷಯದಲ್ಲಿ ಚಿಂತನೆ ಮಾಡಬೇಕು. ನಾವು ಮುಕ್ಕಾಲು ಭಾಗ ಬೇರೆ ಚಿಂತೆ ಮಾಡ್ತೀವಿ, ಒಂದು 10 ನಿಮಿಷ ಚಿಂತನೆ ಮಾಡ್ತೀವಿ ಅಂದರೆ ಈ ಕೆಲಸ ಆಗಂಗಿಲ್ಲ. ಇದು ಜಾಸ್ತಿ ಆಗಬೇಕು, ಸಂಸಾರದ ಕಡಿಮೆ ಆಗಬೇಕು. ಅದಕ್ಕೆ ಹೇಳ್ತಾರೆ ಅವರು, ಸತತ ಚಿಂತನೆ ಇರಬೇಕು. ಸತತ ಚಿಂತನ, ಸತತ ಮನನ, ಸತತ ಶ್ರವಣ, ಇವು ಭಾಳ ಮುಖ್ಯ ಆಗ್ತಾವೆ. ಇವೆಲ್ಲ ಇದ್ದಾಗ ಅಂತ ಗುರುಕೃಪೆಯನ್ನು ಅಲ್ಲಿ ಅಳವಡ್ತದ. ಹೃದಯ ಅಗಲದೊಂದು ಗೂಡದೆ ಅಂದ್ರೆ ಶಿವ ಜೀವನ ಐಕ್ಯತೆ ಇದು ಆಗುವಂಥದ್ದು. ಇದು ಆಗ್ಲಾರ್ದೇ ನನಗೆ ಮುಕ್ತಿ ಆಗ್ಲಪ್ಪ ಅಂದ್ರೆ ಒಂದು ಗೂಡದೆ ಯಾವುದು, ಶಿವ ಜೀವ ಅಂದರೆ ಯಾರು, ಪರಮಾತ್ಮ ಅಂದರೆ ಯಾರು. ನಮಗಲ್ಲಿ ಏನು ಗೊತ್ತಾಯಿತು, ಇಲ್ಲಿ ಶಿವ ಬೇರೆ ಅಲ್ಲ, ಜೀವ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಯಾಕಂದರೆ ಅಜ್ಞಾನದಲ್ಲಿ ಬಿದ್ದದಕ್ಕೆ ಜೀವಾತ್ಮ ಅನಿಸ್ಕೊಂಡ ಅದು ಅಜ್ಞಾನವನ್ನು ಯಾವಾಗ ಕಳ್ಕೊಳ್ತಾನೆ ಅದನ್ನೇ ಪರಮಾತ್ಮ ಆಗ್ತಾನೆ. ಅದನ್ನು ಒಂದು ಗೂಡ್ದೇ ನಮಗೆ ಮುಕ್ತಿ ಆಗಲಿ ಆ ಒಂದು ಗೂಡಬೇಕಾದ್ರೆ ಭಾಳಷ್ಟು ಕಷ್ಟಗಳು ಅವೆಲ್ಲ ತಿಳ್ಕೊಳ್ಬೇಕು, ಅದೇ ಪ್ರಕಾರ ನಡ್ಕೊಳ್ಬೇಕು, ಅಂದಾಗ ಮಾತ್ರ ಆಗ್ತದೆ. ಅದೆಲ್ಲ ಆಗ್ಲಾರ್ದ ನನಗೆ ಮುಕ್ತಿ ಆಗಲಿ ಸುಖ ಆಗಲಿ ಅಂದರೆ ಹೆಂಗೆ ಆಗ್ತದಪ್ಪ, ಆಗಂಗಿಲ್ಲ. ಅದಕ್ಕೆ ಇಷ್ಟೆಲ್ಲ ಆದಂದ್ರೆ ಆಗ್ತದೆ ಇಲ್ರಿ ಅಂತ ಅಲ್ಲ, ಆಗ್ತದೆ ಇಲ್ರಿ ಮತ್ತು ಹೆಂಗೆ ಕೇಳ್ಬೇಕು ಬಿಡ್ಬೇಕು, ಭಾಳ ಕಷ್ಟ ಅದಂತ ಹಾಗೇನಿಲ್ಲ. ನಿನ್ನ ಕಿವಿ ಒಂದು ಗಟ್ಟಿ ಇದ್ದು ಕೇಳೋದಕ್ಕೊಂದು ಚಂದ ಮನಸ್ಸಿಟ್ಕೊಂಡು ಕೇಳಿದೆ ಅಂತಂದ್ರೆ ಅದು ತಕ್ಷಣದಲ್ಲೇ ಆಗ್ಬಿಡ್ತದೆ. ಯಾಕಂದ್ರೆ ದಾರಿ ನಡೀತಾ ಹೋಗ್ಬೇಕಾದಾಗ ಊರು ಬರಬಾರ್ದಂದ್ರೆ ಬರ್ಲಾರ್ದಿರ್ತದೇನೋ, ನಡೆಯಕತ್ತಿದಿ ಊರು ಬರಬಾರ್ದು ಅಂದ್ಕೊಂಡ್ರೆ ಬಿಡ್ತದೇನೋ ಅಂದರೆ ಬರ್ತದೆ. ಅದಕ್ಕೆ ಕೇಳಕತ್ತೀವಿ ಆಗಬಾರ್ದು ಅಂತಂದ್ರೆ ಕೂಡ ಖಂಡಿತ ಜ್ಞಾನ ಆಗ್ತಂತ ಧೈರ್ಯ ಕೊಡ್ತಿದ್ರು ತಾತವರು. ಹಾಗಾಗಿ ಸತತ ಶ್ರವಣ ಮನನ ನಿಧಿಧ್ಯಾಸನದಿಂದ ಆ ಮುಕ್ತಿ ಅನ್ನುವಂಥ ಕಾಂತಿಯ ರತಿ ನಮ್ಗೆ ಆಗ್ತದಪ್ಪ ಅಂತ ಹೇಳ್ತಾರೆ. ನೆಕ್ಸ್ಟ್ ನಾಳೆ ಮುಂದಿನ ವಿಚಾರ ನೋಡ್ಕೊಂಡು ಮಾತಾಡೋಣ. ಒಂದೆರಡು ಮತ್ತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರಾಮ.